ಹಲೋ ಎಲ್ಲರಿಗೂ ನಮಸ್ಕಾರ. ಈರಣ್ಣ ಪಟ್ಟಣ್ ಶೆಟ್ಟಿ ಸರ್ ಆಪ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಭಾರತದ ಸಂವಿಧಾನ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು. ಅದು ಕೇಂದ್ರ ಸರ್ಕಾರದ ಪರೀಕ್ಷೆ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ ಪರೀಕ್ಷೆ ಆಗಿರ್ಬೋದು. ಸೊ ಪ್ರತಿಯೊಂದು ಪರೀಕ್ಷೆಯಲ್ಲಿ 10ರಿಂದ 15ರವರೆಗಿನ ಪ್ರಶ್ನೆಗಳು ನಮ್ಮ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾನೆ ಇರ್ತಾರೆ. ಸೊ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಪರೀಕ್ಷೆಗಳನ್ನ ನಾವು ನೋಡಿದಾಗ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಅದನ್ನ ಆಡ್ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಅದಕ್ಕೆ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ರಚಲಿತ ವಿದ್ಯಮಾನದಲ್ಲಿ ಬರ್ತಾ ಇರುತ್ತೆ ಅಪ್ಡೇಟ್, ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ನೋಡ್ತಾ ಇರ್ಬೇಕಾಗತ್ತೆ. ಸೊ ನಾನು ಕೂಡ ನನ್ನ ಕಡೆಯಿಂದ ಆದಷ್ಟು ನಿಮ್ಗೆ ಸಹಾಯವನ್ನ ಮಾಡ್ಲಿಕ್ಕೆ ನಾನು ಕಂಪ್ಲೀಟ್ ಪ್ರಯತ್ನವನ್ನ ಪಡ್ತೇನೆ. ಸೊ ಈರಣ್ಣ ಪಟ್ಟಣ್ ಶೆಟ್ಟಿ ಸರ್ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಜಿಯೋಗ್ರಫಿಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ನುರಿತ ಉಪನ್ಯಾಸಕರು ಅಂತ ಹೇಳ್ಬಹುದು. ಅವರ ಆಪ್ ಮೂಲಕ ನೀವೇನ್ ಮಾಡ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಷಯಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಅಧ್ಯಾಪಕರಿಂದ ಕ್ಲಾಸಸ್ ಗಳನ್ನ ಪಡ್ಕೋಬಹುದು. ಸೊ ಈಗಾಗಲೇ ನಾವು ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಗೆ ಸಂಬಂಧಪಟ್ಟಂತೆ 2 ಕ್ಲಾಸ್ ಅನ್ನ ನೋಡಿದೀವಿ. ಇವಾಗ ನಾವು ನೋಡ್ತಾ ಇರೋದು 3ನೇ ಕ್ಲಾಸ್. ಸೊ ಹಿಂದಿನ ಭಾಗದಲ್ಲಿ ನಾವೇನ್ ಮಾಡಿದ್ವಿ, ಕಂಪನಿ ರೂಲ್ ನ ಅಡಿಯಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ 1773, 1781ರ ತಿದ್ದುಪಡಿ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ 1784, 1786ರ ತಿದ್ದುಪಡಿ ಕಾಯ್ದೆ, 1793ರ ಚಾರ್ಟರ್ ಆಕ್ಟ್, 1813ರ ಚಾರ್ಟರ್ ಆಕ್ಟ್, 1833 ಮತ್ತು 53ರ ಚಾರ್ಟರ್ ಆಕ್ಟ್ ಗಳನ್ನ ನೋಡಿದೀವಿ. ಸೊ 2 ಭಾಗದಲ್ಲಿ ನಾವು ಏನ್ ಮಾಡಿದೀವಿ, ಕಂಪನಿ ರೂಲ್ ಅಥವಾ ಕಂಪನಿಯ ನಿಯಮಕ್ಕೆ ಸಂಬಂಧಪಟ್ಟಂತಹ ಆಕ್ಟ್ ಗಳನ್ನ ಮತ್ತೆ ಆ ಆಕ್ಟ್ ನ ಮೂಲಕ ಮಾಡಿರುವಂತಹ ಸುಧಾರಣೆಗಳನ್ನೆಲ್ಲ ನೋಡಿದ್ವಿ. ಇವಾಗ ನಾವು ಎಲ್ಲಿ ಬಂದ್ವಿ, ಈಗ ಪಾರ್ಟ್ 3 ಬಂದ್ವಿ. ಪಾರ್ಟ್ 3 ಮತ್ತೆ 4 ಯಾವ್ದರ ಕುರಿತಾಗಿ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ ಅಂದ್ರೆ ಬ್ರಿಟಿಷ್ ಕ್ರೌನ್ ರೂಲ್ ಅಥವಾ ಬ್ರಿಟಿಷ್ ಕಿರೀಟದ ಆಳ್ವಿಕೆಯ ಅವಧಿಯಲ್ಲಿ ಸೊ ಇನ್ನು ತಂದಂತಹ ಆಕ್ಟ್ ಗಳನ್ನ ರೂಲ್ಸ್ ಗಳನ್ನ ನಾವೇನ್ ಮಾಡೋಣ, 2 ಭಾಗದಲ್ಲಿ ನಿಮ್ಮ ಪರೀಕ್ಷೆಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅವುಗಳನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಗಮನದಲ್ಲಿ ಇಟ್ಕೊಂಡು ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೇನೆ. ಸೊ ಅದಕ್ಕಿಂತ ಮುಂಚೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಈರಣ್ಣ ಪಟ್ಟಣ್ ಶೆಟ್ಟಿ ಸರ್ ಅವರ ಭಾವಚಿತ್ರ ಇರುವಂತಹ ಆಪ್ ಅನ್ನ ಗೂಗಲ್ ಪ್ಲೇ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ರೀತಿಯಾದಂತಹ ಇಂಟರ್ಫೇಸ್ ಬರುತ್ತೆ ಆಪ್ದು. ಸೊ ಕೋರ್ಸ್ ಕ್ಯಾಟಲಾಗ್, ಟೆಸ್ಟ್ ಸೀರೀಸ್, PDF ನೋಟ್ಸ್ ಗಳನ್ನ ಪಡ್ಕೋಬಹುದು. ಇದಷ್ಟೇ ಅಲ್ಲ, ಕಂಪ್ಯೂಟರ್ ಸೈನ್ಸ್, ಆಮೇಲೆ ಈ ಜನರಲ್ ಇಂಗ್ಲಿಷ್, ಜನರಲ್ ಕನ್ನಡ, ಮತ್ತೆ ಈ ಒಂದು ಜಿಯೋಗ್ರಫಿ, ಕಂಪ್ಲೀಟ್ ಜಿಯೋಗ್ರಫಿಯನ್ನ ಈರಣ್ಣ ಸರ್ ಅವರು ಮಾಡ್ಕೊಡ್ತಿದ್ದಾರೆ. ಹಿಸ್ಟ್ರಿ ಆಗಿರ್ಬಹುದು. ಸೊ ಎಲ್ಲಾ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಯಾವ ಪ್ರಮುಖ ವಿಷಯಗಳು ನಿಮ್ಗೆ ಬೇಕಲ್ಲ ಎಲ್ಲಾನು ನಿಮ್ಗೆ ಇವಾಗ ಆಪ್ ಅಲ್ಲಿ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ನಾವು ಇವತ್ತಿನ ಭಾಗದಲ್ಲಿ ಪಾರ್ಟ್ 3 ನಲ್ಲಿ ಕ್ರೌನ್ ಆಳ್ವಿಕೆಯನ್ನ ನೋಡೋಣ. ಸೊ ಹಾಗಾದ್ರೆ ಈ ಕ್ರೌನ್ ಆಳ್ವಿಕೆ ಯಾವಾಗಿನಿಂದ ಎಲ್ಲಿಂದ ಎಲ್ಲಿಯವರೆಗಿನ ಅವಧಿ ಅಂತ ನೋಡ್ಬೇಕಂತ ಹೇಳ್ಬೇಕಂದ್ರೆ 1858ರಿಂದ 1947ರವರೆಗೆ, ಅಂದ್ರೆ ನಮಗೆ ಸ್ವತಂತ್ರ ಬರುವವರೆಗೆ ಯಾರ ಒಂದು ಆಳ್ವಿಕೆ ನಡೀತಾ ಇತ್ತು ಅಂದ್ರೆ ಬ್ರಿಟಿಷ್ ಕ್ರೌನ್ ರೂಲ್ ನಡೀತಾ ಇತ್ತು. ಸೊ ಈ ಚಾರ್ಟರ್ ಆಕ್ಟ್ ನ ನಂತರ ಆ ಚಾರ್ಟರ್ ಆಕ್ಟ್ ಗಳು, ಆ ಸರಣಿಯ ಚಾರ್ಟರ್ ಆಕ್ಟ್ ಗಳು ಮುಗಿದ ನಂತರ ಏನಾಗತ್ತೆ, ಕ್ರೌನ್ ಆಳ್ವಿಕೆ ಸ್ಟಾರ್ಟ್ ಆಗತ್ತೆ 1858. ನಮಗೂ ನಿಮ್ಗೂ ಎಲ್ಲರಿಗೂ ಗೊತ್ತಿರುವ ಹಾಗೆ 1857 ನಲ್ಲಿ ಬಹಳ ದೊಡ್ಡ ಮಹತ್ವದಾದಂತಹ ಒಂದು ಸಂಗತಿ ನಡೆಯುತ್ತೆ. ಅದೇನಂತ ಹೇಳ್ಬೇಕಂದ್ರೆ 1857ರ ದಂಗೆ. ಹೌದಾ? ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಈಗ 1858ರ ಭಾರತ ಸರ್ಕಾರ ಕಾಯ್ದೆ, ಇವಾಗ ನಾವು ಮಾತಾಡ್ತಿರೋದು ಯಾವ ಕಾಯ್ದೆಯ ಕುರಿತಾಗಿ ಅಂದ್ರೆ ಈ ಬ್ರಿಟಿಷ್ ಕ್ರೌನ್ ರೂಲ್ ಅಡಿಯಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ. ಈ ಕಾಯ್ದೆಯ ಹಿನ್ನೆಲೆಯನ್ನ ಸ್ವಲ್ಪ ಹೇಳ್ಬೇಕಂದ್ರೆ ಈ ಕಾಯ್ದೆಯ ಮೂಲಕ ಬ್ರಿಟಿಷ್ ಕ್ರೌನ್ ರೂಲ್ ಅಂದ್ರೆ ಇಷ್ಟು ದಿನ ಇದ್ದಂತಹ ಅಧಿಕಾರ ಕಂಪ್ಲೀಟ್ ಆಗಿ ಯಾರ ಅಧೀನಕ್ಕೆ ಬಂತು ಅಂದ್ರೆ ಬ್ರಿಟಿಷರ ಅಧೀನಕ್ಕೆ, ಅಂದ್ರೆ ಬ್ರಿಟಿಷ್ ರಾಣಿ ಇದಾರಲ್ಲ ಅವರ ಆಳ್ವಿಕೆಯ ಅಡಿಯಲ್ಲಿ, ಕ್ವೀನ್ ಆಳ್ವಿಕೆಯ ಅಡಿಯಲ್ಲಿ ಬರುತ್ತೆ. ಸೊ ನೇರ ಆಡಳಿತದ ಅಡಿಯಲ್ಲಿ ಮೊದಲ ಚಾರ್ಟರ್ ಆಕ್ಟ್ ಆಗಿದೆ. ಸೊ 1857ರ ದಂಗೆಯ ನಂತರ ಭಾರತೀಯರು ರಾಜಪ್ರಭುತ್ವದ ರಾಜ್ಯಗಳು ಮತ್ತು ಸೈನಿಕರ ಅತೃಪ್ತಿಯಿಂದಾಗಿ, ನಿಮ್ಗೆಲ್ಲರಿಗೂ ಗೊತ್ತು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಸೊ ಅದು ಇದೆ ಅಲ್ಲ,
ಒಂದು ತುಂಬಾನೇ ದೊಡ್ಡದಾದಂತಹ ಇಂಪ್ಯಾಕ್ಟ್ ಮಾಡಿತು. ಆದ್ರೆ ನಮ್ಮ ಒಂದು ಸ್ವತಂತ್ರ ಹೋರಾಟಗಾರರು ಬೇರೆ ಬೇರೆ ಕಡೆಗಳಿಂದ ಈ ಹೋರಾಟವನ್ನ ಮಾಡ್ತಾರೆ. ಆದ್ರೆ ಜಯ ಇದೆಯಲ್ಲ ನಮ್ಗೆ ಸಿಗಲ್ಲ. ಯಾಕಂದ್ರೆ ಬ್ರಿಟಿಷರು ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದ್ರಿಂದ ಮತ್ತೆ ಅವರ ಪವರ್ ಇನ್ನೂ ಜಾಸ್ತಿ ಹೆಚ್ಚು ಮಾಡ್ಲಿಕ್ಕೆ ಮತ್ತೆ ತಮ್ಮ ಅಧಿಕಾರ ಎಲ್ಲಾ ಕಡೆ ಮಾಡಬಹುದು ಅಂತ ಕಾನ್ಫಿಡೆನ್ಸ್ ಕೊಟ್ಟಿರುವ ಆಕ್ಟ್ ಅಂದ್ರೆ ಈ ಒಂದು ದಂಗೆ ಅಂದ್ರೆ 1857ರ ದಂಗೆ. ಸೊ ಈ ದಂಗೆ ನಂತರ ನಿಮ್ಗೆಲ್ಲರಿಗೂ ಗೊತ್ತು, ಇದಕ್ಕೆ ಸಾಮಾಜಿಕ ಆರ್ಥಿಕ ಅದೆಲ್ಲ ಕಾರಣಗಳು ಇದೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗೋಣ. ಸೊ ಈ ದಂಗೆಯ ಅತೃಪ್ತಿ ಮೊದಲು ಸೈನಿಕರಿಂದ, ಆಮೇಲೆ ಭಾರತೀಯರಿಂದ, ರಾಜಪ್ರಭುತ್ವದ ರಾಜ್ಯಗಳಿಂದ, ಎಲ್ಲಾ ಕಡೆಯಿಂದ ಅತೃಪ್ತಿ ಕಾಣಿಸ್ತಾ ಇತ್ತು. ಸೊ ಅಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರವು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ವಾಧೀನಪಡಿಸಲಿಕ್ಕೋಸ್ಕರ ಮತ್ತು ಒಂದು ಕಂಪ್ಲೀಟ್ ಆಗಿ ಸಾರ್ವಭೌಮತ್ವವನ್ನ ವಹಿಸಿಕೊಳ್ಳಲು ನಿರ್ಧಾರ ಮಾಡುತ್ತೆ. ಹಿಂಗಾದ್ರೆ ನಡೆಯಲ್ಲ, ನಾವೇನ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅಧಿಕಾರವನ್ನ ನಮ್ ಕೈಯಲ್ಲಿ ತಗೊಂಡ್ರೇನೆ ನಡೆಯುತ್ತೆ. ಇಲ್ಲಾಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಕೈಯಲ್ಲಿ ಕೊಟ್ಬಿಟ್ರೆ ನಾವಿನ್ನು ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ ಅಂತ ಬ್ರಿಟಿಷರು ಏನ್ ಮಾಡ್ತಾರೆ, ಕಂಪ್ಲೀಟ್ ಅಧಿಕಾರವನ್ನ ಮತ್ತೆ ಸಾರ್ವಭೌಮತ್ವವನ್ನ ಅವರು ಪಡೆದುಕೊಳ್ಳಲಿಕ್ಕೆ ಯಾವ ದಂಗೆ ಕಾರಣ ಆಗುತ್ತೆ, 1857ರ ದಂಗೆ. ಸೊ ಈ ಎಲ್ಲಾ ರೀತಿಯಾದಂತಹ ಉದ್ದೇಶಗಳನ್ನ ಪೂರೈಸಲಿಕ್ಕೋಸ್ಕರ ಬ್ರಿಟಿಷ್ ಕ್ರೌನ್ ಏನ್ ಮಾಡುತ್ತೆ, ತಮ್ಮ ಒಂದು ಹೊಸ ಆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದು 1858ರ ಭಾರತ ಸರ್ಕಾರ ಕಾಯ್ದೆ ಅಂತ ಹೇಳ್ಬೋದು. ಸೊ ಇದನ್ನ ಫಸ್ಟ್ ಏನ್ ಮಾಡ್ಬೇಕು, ಇವಾಗ ಯಾವ ರೀತಿಯಾಗಿ ನಾವು ಆಕ್ಟ್ ಡೈರೆಕ್ಟ್ ಆಗಿ ಆಗಲ್ಲ ಅಲ್ಲ. ಸೊ ಅವಾಗ್ಲೂ ಕೂಡ ಇದೊಂದು ಪದ್ಧತಿ ಇತ್ತು. ಏನಂತ, ಬ್ರಿಟಿಷ್ ಸಂಸತ್ತಿನಲ್ಲಿ ಈ ಆಕ್ಟ್ ಗೆ ಸಂಬಂಧಪಟ್ಟಂತಹ ಮಸೂದೆಯನ್ನ ಅಲ್ಲಿ ಮಂಡಿಸಲಾಗತ್ತೆ. ಸೊ ಮಸೂದೆಯನ್ನ ಅಲ್ಲಿ ಮಂಡಿಸಿದ ನಂತರ ಅಲ್ಲಿ ಅಂಗೀಕಾರ ಪಡೆದುಕೊಂಡ ನಂತರ ಅದೇನಾಯ್ತು, ಆಕ್ಟ್ ಆಗಿ ಅಥವಾ ಕಾಯ್ದೆಯಾಗಿ ಹೊರಗೆ ಬರುತ್ತೆ. ಸೊ ಈ ಕಾಯ್ದೆಯನ್ನ ನಾವು ಭಾರತದ ಉತ್ತಮ ಸರ್ಕಾರದ ಕಾಯ್ದೆ ಅಂತ ಕೂಡ ಕರಿತೀವಿ. ಭಾರತದ ಉತ್ತಮ ಸರ್ಕಾರದ ಕಾಯ್ದೆ ಅಂತ ಕೂಡ ಈ ಆಕ್ಟ್ ಅನ್ನ ಕರಿತೀವಿ. ಸೊ ಅನುಮೋದನೆಯ ನಂತರ ಈ ಮಸೂದೆಯನ್ನ ಭಾರತ ಸರ್ಕಾರ ಕಾಯ್ದೆ 1858 ಅಂದ್ರೆ ಎಲ್ಲ ರೀತಿಯಾದಂತಹ ಚರ್ಚೆ ಮಾಡಿದ ನಂತರ, ಬದಲಾವಣೆ ಮಾಡಿದ ನಂತರ 1858ರ ಭಾರತ ಸರ್ಕಾರ ಕಾಯ್ದೆ ಅದು ಹೊರಹೊಮ್ಮುತ್ತೆ. ಸೊ ಭಾರತ ಸರ್ಕಾರ ಕಾಯ್ದೆ 1858 ಇದರ ಮೇನ್ ವೆರಿ 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 ಇಂಪಾರ್ಟೆಂಟ್ ಪ್ರಮುಖ ಅಂಶ ಏನಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಸಿದ್ಧಾಂತ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಸಿದ್ಧಾಂತ ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೂಡ ಬಹಳ ಸಲ ಪ್ರಶ್ನೆ ಬಂದಿದೆ. ಅದಕ್ಕೆ ಯಾವ ಕಾಯ್ದೆ ಅಡಿಯಲ್ಲಿ ಬಂತು, ಯಾರಿಂದ ಬಂತು, ಈ ರೀತಿಯಾಗಿ ಎಲ್ಲ ಪ್ರಶ್ನೆಗಳು ಕೇಳಲಾಗಿದೆ. ಸೊ ಈ ಭಾರತ ಸರ್ಕಾರ ಕಾಯ್ದೆ 1858ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತಹ ಒಂದು ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ. ಸೊ ಇಲ್ಲಿ ನೀವು ನೋಡಬಹುದು, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ನ ಒಂದು ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಒಂದು ಚಿತ್ರ. ಸೊ ಹಾಗಾದ್ರೆ ಈ ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ ಅಂದ್ರೆ ಏನು, ಯಾರಿಂದ ಇದನ್ನ ಯೋಜಿಸಲಾಯಿತು, ಈ ಸಿದ್ಧಾಂತದ ಅಡಿಯಲ್ಲಿ ಯಾವ ಯಾವ ಪ್ರಮುಖ ಭಾಗಗಳು ಆವರಿಸಲ್ಪಟ್ಟವು ಅನ್ನೋದನ್ನ ಇವಾಗ ನಾವು ಶಾರ್ಟ್ ಆಗಿ ಆದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತೀನಿ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ ಅಂದ್ರೆ ಏನು? ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ ಅಂದ್ರೆ ಒಂದ್ ವೇಳೆ ರಾಜನಿಗೆ ಯಾವುದೇ ಒಂದು ಮಗ ಸಂತಾನ ಇಲ್ಲದೆ ಇದ್ದರೆ ಅಥವಾ ಪುತ್ರ ಸಂತಾನ ಇಲ್ಲದೆ ಇದ್ದರೆ ಅವರ ಕಂಪ್ಲೀಟ್ ಆಸ್ತಿಯನ್ನ ಬ್ರಿಟಿಷರು ವಶಪಡಿಸಿಕೊಳ್ತಾ ಇದ್ರು. ಸೊ ಇದು ಏನಂತ ಕರಿತೀವಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ. ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದ್ರೆ ಲಾರ್ಡ್ ಡಾಲ್ಹೌಸಿ. ಅಂದ್ರೆ ಆ ರಾಜನ ಮರಣದ ನಂತರ ಆತನ ಉತ್ತರಾಧಿಕಾರಿ ಇಲ್ಲದೆ ಇದ್ದಾಗ ಅಥವಾ ಆತನಿಗೆ ಪುತ್ರ ಇಲ್ಲದೆ ಇದ್ದಾಗ ಆ ಕಂಪ್ಲೀಟ್ ರಾಜ್ಯ ಅಥವಾ ಈ ಆತನ ಒಂದು ಸಾಮ್ರಾಜ್ಯ ಇದೆಯಲ್ಲ ಬ್ರಿಟಿಷರ ಆಳ್ವಿಕೆಗೆ ಹೋಗ್ಬಿಡ್ತಾ ಇತ್ತು. ಸೊ ಅದನ್ನೇ ನಾವೇನಂತ ಕರಿತೀವಿ, ಡಾಕ್ಟ್ರಿನ್ ಆಫ್ ಲ್ಯಾಪ್ ಸಿದ್ಧಾಂತ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು, ಲಾರ್ಡ್ ಡಾಲ್ಹೌಸಿ. ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಕೆಲವೊಂದು ಈ ರೀತಿಯಾದಂತಹ ಕಾರ್ಯಗಳನ್ನ ಕೂಡ ಲಾರ್ಡ್ ಡಾಲ್ಹೌಸಿ ಅವರ ಅವಧಿಯಲ್ಲಿ ನಡೆಸಲಾಯಿತು. ಸೊ ಹಾಗಾದ್ರೆ ಇದಂತೂ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಬಹಳ ಎಕ್ಸಾಮ್ ಅಲ್ಲಿ ಕೇಳಿದರೆ, ಮುಂದೆ ಕೂಡ ಕೇಳ್ತಾರೆ, ಮತ್ತೆ ಮೇನ್ ಆಗಿ ಎಸ್ಸೆಗಳನ್ನ ಬರೆಯುವಾಗ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಮೂಲಕ ಸೇರ್ಪಡೆಗೊಂಡಂತಹ ಸಾಮ್ರಾಜ್ಯಗಳು ಮೊದಲು ಯಾವ್ದು ಸೇರ್ಕೊಂಡಿತ್ತು, ನಂತರ ಯಾವ್ದು ಸೇರ್ಕೊಂಡಿತ್ತು, ಈ ರೀತಿ ಕೂಡ ಕೇಳ್ತಾರೆ. ಇದಷ್ಟೇ ಅಲ್ಲ, ನಿಮ್ಗೆ ಕ್ರಮಾನು ಅಂದ್ರೆ ಯಾವ್ದು ಮೊದಲು ಯಾವ್ದು ನಂತರ ಅದು ರೀತಿಯಾಗಿ ಪ್ರಶ್ನೆ ಕೂಡ ಬಂದಿದೆ.
ಸೊ ಫಸ್ಟಿಗೆ ಈ ಸಿದ್ಧಾಂತದ ಅಡಿಯಲ್ಲಿ ಉತ್ತರಾಧಿಕಾರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ರಾಜನ ಮರಣದ ನಂತರ ಆತನ ಕಂಪ್ಲೀಟ್ ಸಾಮ್ರಾಜ್ಯ ಬ್ರಿಟಿಷರ ಆಳ್ವಿಕೆ ಅಡಿಯಲ್ಲಿ ಹೋಗ್ಬೇಕು. ಅದರ ಅಡಿಯಲ್ಲಿ 1848ರಲ್ಲಿ ಸತಾರ ಸಾಮ್ರಾಜ್ಯ ಏನು ಈ ಡಾಕ್ಟ್ರಿನ್ ಆಫ್ ಲ್ಯಾಕ್ ಸಿದ್ಧಾಂತದ ಮೂಲಕ ಸೇರ್ಪಡೆಗೊಂಡಂತಹ ಮೊದಲ ರಾಜ್ಯ ಆಗಿದೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದು ಮೊದಲನೇದು ಅಂದ್ರೆ ಸತಾರ. ಓಕೆ, ಸೊ ಇಲ್ಲಿ ನೀವು ನೋಡಬಹುದು ಈ ಭಾಗದಲ್ಲಿ ಸತಾರ ಬರುತ್ತೆ. ನೆಕ್ಸ್ಟ್ ಇದೆಯಲ್ಲ, ಸಂಬಲ್ಪುರ್ ಸಾಮ್ರಾಜ್ಯವನ್ನ ಯಾವಾಗ ವಶಪಡಿಸಲಾಯಿತು? 1850ರಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಯಿತು. ಸೊ ಇಲ್ಲಿ ಸಂಬಲ್ಪುರನ್ನ ನೀವು ನೋಡಬಹುದು. ಸಂಬಲ್ಪುರ್ನ ನಂತರ ಉದಯಪುರ್ ಸಾಮ್ರಾಜ್ಯವನ್ನ ಡಾಲ್ ಹೌಸಿ 1858ರಲ್ಲಿ ಈ ಸಿದ್ಧಾಂತದ ಅಡಿಯಲ್ಲಿ ಸ್ವಾಧೀನಪಡಿಸಿಕೊಂಡ್ರು. 1853ರಲ್ಲಿ ನಾಗ್ಪುರ್ ಸಾಮ್ರಾಜ್ಯವನ್ನ, 1854ರಲ್ಲಿ ಝಾನ್ಸಿ ಸಾಮ್ರಾಜ್ಯವನ್ನ. ಸೊ ಫೈನಲ್ ಆಗಿ ಈ ಡಾಕ್ಟ್ರಿನ್ ಆಫ್ ಲ್ಯಾಕ್ ಸಿದ್ಧಾಂತದ ಮೂಲಕ ಸೇರ್ಪಡೆಗೊಂಡಂತಹ ಕೊನೆಯ ಸಾಮ್ರಾಜ್ಯ ಯಾವುದು ಅಂತ ಹೇಳ್ಬೇಕಂದ್ರೆ 1856ರಲ್ಲಿ ಅವಧ್ ಸಾಮ್ರಾಜ್ಯ. ಸೊ ಫಸ್ಟ್ ಯಾವುದು, ಲಾಸ್ಟ್ ಯಾವುದು, ಸೆಕೆಂಡ್ ಅದು ಕೂಡ ನಿಮ್ಗೆ ಕೇಳ್ತಾರೆ. ಫಸ್ಟ್ ಸತಾರ, ನೆಕ್ಸ್ಟ್ ಸಂಬಲ್ಪುರ್, ಉದಯಪುರ್, ಆಮೇಲೆ ನಾಗ್ಪುರ್, ಝಾನ್ಸಿ, ಮತ್ತೆ ಫೈನಲ್ ಆಗಿ 1856ರಲ್ಲಿ ಅವಧ್. ಸೊ ಇಲ್ಲಿ ಅದಷ್ಟೇ ಅಲ್ಲ, ಮೇನ್ ಆಗಿ ಇವುಗಳನ್ನ ಹೇಳಿದೆ: ಸತಾರ, ನಾಗ್ಪುರ್, ಝಾನ್ಸಿ, ಜೈಪುರ್, ಅವಧ್, ಉದಯಪುರ್, ಭಗಾತ್, ಇದೆಲ್ಲ ಇದೆ ಅಲ್ಲ, ಡಾಕ್ಟ್ರಿನ್ ಆಫ್ ಲ್ಯಾಕ್ ಸಿದ್ಧಾಂತದ ಮೂಲಕ ಸೇರ್ಪಡೆಗೊಂಡಿತ್ತು. ಆದ್ರೆ ಇಂಪಾರ್ಟೆಂಟ್ ಆಗಿ ಇವುಗಳನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹೌದಾ? ಸೊ ಡಾಕ್ಟ್ರಿನ್ ಆಫ್ ಲ್ಯಾಕ್ ಸಿದ್ಧಾಂತ ಅಂತೂ ಕ್ಲಿಯರ್ ಆಯ್ತು, ಸಿಂಪಲ್ ಆಗಿದೆ. ಇದನ್ನ ಡಾಲ್ ಹೌಸಿ ಅವರು 1858ರ ಭಾರತ ಸರ್ಕಾರದ ಕಾಯ್ದೆ ಅನ್ವಯ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ಸಿದ್ಧಾಂತ ಏನ್ ಹೇಳುತ್ತೆ? ಒಂದ್ ವೇಳೆ ರಾಜನಿಗೆ ಉತ್ತರಾಧಿಕಾರಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆತನ ಮರಣದ ನಂತರ ಎಲ್ಲ ಸಾಮ್ರಾಜ್ಯ ಆಳ್ವಿಕೆ ಬ್ರಿಟಿಷರ ಅಡಿಗೆ ಹೋಗ್ತಾ ಇತ್ತು. ಸೊ ಬ್ರಿಟಿಷರು ವಶಪಡಿಸಿಕೊಳ್ತಾ ಇದ್ರು. ಸೊ ಈ ರೀತಿಯಾಗಿ ಮೊದಲು ಸೇರ್ಪಡೆಗೊಂಡಂತಹ ಒಂದು ವಶಪಡಿಸಿಕೊಳ್ಳಲಾದಂತಹ ಅಥವಾ ಸ್ವಾಧೀನಪಡಿಸಿಕೊಳ್ಳಲಾದಂತಹ ಮೊದಲ ಸಾಮ್ರಾಜ್ಯ ಸತಾರ 1848ಅಲ್ಲಿ, ಆಮೇಲೆ ಸಂಬಲ್ಪುರ್, ಉದಯಪುರ್, ನಾಗ್ಪುರ್, ಝಾನ್ಸಿ, ಆಮೇಲೆ ಫೈನಲ್ ಆಗಿ 1856ಅಲ್ಲಿ ಅವಧ್. ಹೌದಾ? ಸಿಂಪಲ್. ಅದನ್ನ ನಾವು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ. ಹಿಂಗಾಯ್ತು ಹಂಗಾಯ್ತು ಅಂತ ನಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ಬಿಟ್ರೆ ಸಾಕು. ನಾವು ಅದ್ರ ಮೇಲೆ ಹೆಂಗ್ ಬೇಕಾದ್ರೂ ಯೋಚನೆ ಮಾಡಿ ಬರೆಯುವಂತ ಕೆಪಾಸಿಟಿ ಬಂದಿರುತ್ತೆ. ಹಾಗಾದ್ರೆ ಈ ಮೇನ್ ಆಗಿ 1858ರ ಸರ್ಕಾರ ಕಾಯ್ದೆಯ ಲಕ್ಷಣಗಳನ್ನ ನೋಡ್ಬೇಕು. ಏನೇನು ಹೊಸ ಯೋಜನೆಗಳನ್ನ ಪ್ಲಾನಿಂಗ್, ಪ್ಲಾಟಿಂಗ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಬ್ಬ ಪ್ರಮುಖವಾದ ವ್ಯಕ್ತಿ ಬರ್ತಾರೆ. ಯಾರು ಅಂದ್ರೆ ಲಾರ್ಡ್ ಸ್ಟ್ಯಾನ್ಲಿ. ಯಾಕೆ ಬರ್ತಾರೆ, ಹೇಗೆ ಬರ್ತಾರೆ ಅದನ್ನ ನೋಡೋಣ. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನ ವಜಾಗೊಳಿಸಿತು ಮತ್ತು ಭಾರತದ ಮೇಲೆ ಅದರ ಆಡಳಿತದ ಅಧಿಕಾರವನ್ನ ಕೊನೆಗೊಳಿಸಲಾಯಿತು. ಅಂದ್ರೆ ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ನಡೆಸ್ಕೊಂಡು ಹೋಗ್ತಾ ಇತ್ತು ಭಾರತದ ಮೇಲೆ. ಆದ್ರೆ 1857ರ ದಂಗೆಯ ನಂತರ ಎಲ್ಲಾ ರೀತಿಯಾದಂತಹ ಎಲ್ಲರ ಜನರ ಕಡೆಯಿಂದ ಅತೃಪ್ತಿಯನ್ನ ನೋಡಿ ಬ್ರಿಟಿಷ್ ಕ್ರೌನ್ ತನ್ನ ಅಡಿಯಲ್ಲಿನೇ ಎಲ್ಲ ಅಧಿಕಾರವನ್ನ ತೆಗೆದುಕೊಳ್ಬೇಕು, ಈಸ್ಟ್ ಇಂಡಿಯಾ ಕಂಪನಿಯನ್ನ ವಜಾಗೊಳಿಸಬೇಕು ಅಂತ ನಿರ್ಧಾರ ಮಾಡಿರೋದು ಮೇನ್ ಲಕ್ಷಣ. ಆಮೇಲೆ ಪಿಟ್ಸ್ ಇಂಡಿಯಾ ಆಕ್ಟ್ 1784 ಮೂಲಕ ಸ್ಥಾಪಿಸಲಾದ ಡ್ಯುಯಲ್ ಸಿಸ್ಟಮ್ ಆಫ್ ಗೌರ್ಮೆಂಟ್ ಇದೆಯಲ್ಲ, ಅಥವಾ ಉಭಯ ಸರ್ಕಾರಿ ವ್ಯವಸ್ಥೆ. ಅಂದ್ರೆ ಉಭಯ ಸರ್ಕಾರಿ ವ್ಯವಸ್ಥೆ ಅಂದ್ರೆ ಹೆಂಗೆ? ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತು ಬೋರ್ಡ್ ಆಫ್ ಕಂಟ್ರೋಲ್ ಉಭಯ ಒಂದು ಸಂಸ್ಥೆ ಇತ್ತು. ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಇತ್ತು. ಅಂದ್ರೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಕಂಟ್ರೋಲ್ ಆ 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ನ ಮೂಲಕ ಇಂಟ್ರೊಡ್ಯೂಸ್ ಮಾಡಿದಂತಹ ಡ್ಯುಯಲ್ ಗೌರ್ಮೆಂಟ್ ಅನ್ನ ಕೊನೆಗೊಳಿಸಿದ್ದು 1858ರ ಭಾರತ ಸರ್ಕಾರ ಕಾಯ್ದೆ. ಇದಾದ ನಂತರ ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಕಚೇರಿಯನ್ನ ರಚಿಸಿತು. ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್. ಇಷ್ಟು ದಿನ ಏನಾಗಿತ್ತು ಅಂತ ಹೇಳ್ಬೇಕಂದ್ರೆ ಬಂಗಾಳ, ಬಾಂಬೆ, ಮದ್ರಾಸ್ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಪ್ರಮುಖವಾದಂತಹ ವ್ಯಕ್ತಿಗಳು ಕಾರ್ಯವನ್ನ ಮಾಡ್ತಾ ಇದ್ರು. ಹೌದಾ? ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಹಂಗೆಲ್ಲ. ಹೌದಾ? ಆದ್ರೆ ಈ ಒಂದು ಕಾಯ್ದೆಯಲ್ಲಿ ಏನಾಯ್ತು? ಹೊಸ ಒಂದು ಪೋಸ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಬೋರ್ಡ್ ಆಫ್ ಕಂಟ್ರೋಲ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆ ಸಿಸ್ಟಮ್ ಅನ್ನ ತೆಗೆದು ಹಾಕಲಾಯಿತು. ಭಾರತದ ಕಾರ್ಯದರ್ಶಿ ಎಂಬ ಹೊಸ ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಲಾಯಿತು. ಈ ರೀತಿಯಾಗಿ ಈ ಕಾಯ್ದೆಯ ಮೂಲಕ
ಏನು ಹೊಸದಾಗಿ ಆಯ್ಕೆಯಾದಂತಹ ಮೊದಲ ಭಾರತದ ರಾಜ್ಯ ಕಾರ್ಯದರ್ಶಿ ಯಾರು ಅಂದ್ರೆ ಲಾರ್ಡ್ ಸ್ಟ್ಯಾನ್ಲಿ ಅವರು. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಲಾರ್ಡ್ ಸ್ಟ್ಯಾನ್ಲಿ. ಸೊ ಇವರು ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿ ಆಗಿದ್ರು. ಸೊ ಯಾದ ನಂತರ ಭಾರತ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನ ಬ್ರಿಟಿಷ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿದ್ದ ಮತ್ತು ಬ್ರಿಟನ್ ನಲ್ಲಿ ನೆಲೆಸಿದ್ದ ರಾಜ್ಯ ಕಾರ್ಯದರ್ಶಿಗೆ ವಹಿಸಲಾಯಿತು. ಸೊ ಇಲ್ಲಿ ಇದೆಯಲ್ಲ, ಕಂಟ್ರೋಲ್ ಅಂತೂ ಯಾರಾದ್ರೂ ತಗೋಬೇಕಲ್ಲ, ಕೇವಲ ಘೋಷಣೆ ಮಾಡಿದ್ರೆ ಸಾಕಾಗಲ್ಲ. ಸೊ ಫುಲ್ ಪವರ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಒಬ್ಬನಿಗೆ ನಿಯೋಜಿಸಲಾಯಿತು. ಆತ ಏನ್ ಮಾಡ್ತಾ ಇದ್ದ, ಸೊ ಆತ ಮೊದಲು ಈಗಾಗಲೇ ಪೋಸ್ಟ್ ಅಲ್ಲಿ ಇದ್ದ. ಸೊ ಭಾರತದ ಸಂಪೂರ್ಣ ಆಡಳಿತ ಜವಾಬ್ದಾರಿಯನ್ನ ಯಾರಿಗೆ ವಹಿಸಲಾಯಿತು? ಸೊ ಬ್ರಿಟಿಷ್ ಸರ್ಕಾರದಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿದ್ದ ಮತ್ತು ಬ್ರಿಟನ್ ನಲ್ಲಿ ನೆಲೆಸಿದ್ದ, ಭಾರತದಲ್ಲಿ ಇರಲಿಲ್ಲ ಅವರು, ಬ್ರಿಟನ್ ನಲ್ಲಿ ನೆಲೆಸಿದ್ದ ರಾಜ್ಯ ಕಾರ್ಯದರ್ಶಿಗೆ ಎಲ್ಲಾ ಒಂದು ಪವರ್ ಅನ್ನ, ಜವಾಬ್ದಾರಿಯನ್ನ ಆತನಿಗೆ ಟ್ರಾನ್ಸ್ಫರ್ ಮಾಡಲಾಯಿತು ಅಥವಾ ವರ್ಗಾಯಿಸಲಾಯಿತು. ಸೊ ಆಡಳಿತದಲ್ಲಿ ಸಹಾಯ ಮಾಡಲು ಒಬ್ಬನೇ ಎಲ್ಲ ಕೆಲಸ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಸೊ ರಾಜ್ಯ ಕಾರ್ಯದರ್ಶಿಗೆ ಸಹಾಯವನ್ನ ಮಾಡ್ಲಿಕ್ಕೋಸ್ಕರ 15 ಸದಸ್ಯರ ಒಂದು ಸಂಸ್ಥೆಯನ್ನ ನಿಯೋಜಿಸಲಾಗುತ್ತೆ. ಸೊ ಆ 15 ಸದಸ್ಯರನ್ನ ಒಳಗೊಂಡಂತಹ ಸಲಹಾ ಸಂಸ್ಥೆಯನ್ನ, ಸೊ ಒಬ್ಬನೇ ರಾಜ್ಯ ಕಾರ್ಯದರ್ಶಿ, ಅದು ಕೂಡ ಬ್ರಿಟನ್ ನಲ್ಲಿ ಇದ್ಕೊಂಡು ಆಡಳಿತದ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಆಗಲ್ಲ. ಸೊ ಆತನಿಗೆ ಎಲ್ಲ ಅಪ್ಡೇಟ್ಸ್ ಗಳನ್ನ ಕೊಡ್ಲಿಕ್ಕೋಸ್ಕರ 15 ಜನರನ್ನ ಒಳಗೊಂಡಂತಹ ಒಂದು ಸಲಹಾ ಸಂಸ್ಥೆಯನ್ನ ನಿಯೋಜಿಸಲಾಗುತ್ತೆ. ಸೊ ಭಾರತದ ಆಳ್ವಿಕೆಯು ನೇರವಾಗಿ ರಾಣಿ ವಿಕ್ಟೋರಿಯಾ ಕೈ ಸೇರಿತು. ಈಗಾಗಲೇ ನಾನು ಹೇಳಿದ್ದೀನಿ, ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಎಲ್ಲ ಅಧಿಕಾರ ಚಲಾಯಿಸಿತು. ಇಲ್ಲಿಂದ ಈಸ್ಟ್ ಇಂಡಿಯಾ ಕಂಪನಿ ಕ್ಲೋಸ್, ರಾಣಿ ವಿಕ್ಟೋರಿಯಾ ಆಳ್ವಿಕೆ ಸ್ಟಾರ್ಟ್. ಹೌದಾ? ಸೊ ಗವರ್ನರ್ ಜನರಲ್ ಹುದ್ದೆಯನ್ನ ಭಾರತದ ವೈಸ್ರಾಯ್ ಎಂದು ಬದಲಾಯಿಸಲಾಯಿತು. ಈ ಕಾಯ್ದೆಯ ಮೂಲಕ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿ ಲಾರ್ಡ್ ಸ್ಟ್ಯಾನ್ಲಿ ಅವರನ್ನ ಮತ್ತೆ ಹಿಂದೆ ಇದ್ದಂತಹ ಗವರ್ನರ್ ಜನರಲ್ ಹುದ್ದೆಯನ್ನ ತೆಗೆದು ಹಾಕಿ ಏನು ಭಾರತದ ವೈಸ್ರಾಯ್ ಅನ್ನುವಂತಹ ಹೊಸ ಒಂದು ಟೈಟಲ್ ನೊಂದಿಗೆ ಆ ಒಂದು ಹುದ್ದೆಯನ್ನ ಸೃಷ್ಟಿಸಲಾಗುತ್ತೆ. ಸೊ ಅವರು ಇದರಲ್ಲ ಅಂದ್ರೆ ಯಾರು? ವೈಸ್ರಾಯ್ ಅವರು ಭಾರತದಲ್ಲಿ ಬ್ರಿಟಿಷ್ ಕ್ರೌನ್ ನ ನೇರ ಪ್ರತಿನಿಧಿಯಾಗಿದ್ರು. ಅಂದ್ರೆ ನೀವು ಏನೇ ಕ್ವಶನ್ಸ್ ಕೇಳ್ಬೇಕಾ, ಯಾರನ್ನ ಕೇಳ್ಬೇಕು? ಡೈರೆಕ್ಟ್ ಆಗಿ ಅವರ ಒಂದು ಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಯಾವ ರೀತಿಯಾಗಿ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಮುಖ್ಯಮಂತ್ರಿಗಳನ್ನ, ಪ್ರಧಾನಮಂತ್ರಿಗಳನ್ನ ನೋಡ್ತೀವಿ. ಸೊ ಬ್ರಿಟಿಷರ ಒಂದು ಪ್ರತಿನಿಧಿಯಾಗಿ ಯಾರನ್ನ ನೇಮಿಸಲಾಗುತ್ತೆ? ಭಾರತದ ವೈಸ್ರಾಯ್ ಅವರನ್ನ ನೇಮಿಸಲಾಗುತ್ತೆ. ಸೊ ಭಾರತದ ವೈಸ್ರಾಯ್ ಅವರು ಇದಾರಲ್ಲ, ಬ್ರಿಟಿಷ್ ಕ್ರೌನ್ ನ ನೇರ ಪ್ರತಿನಿಧಿಯಾಗಿದ್ರು. ಈ ರೀತಿಯಾಗಿ ಭಾರತದ ಮೊದಲ ವೈಸ್ರಾಯ್ ಆಗಿ ಕಾರ್ಯವನ್ನ ವಹಿಸಿಕೊಂಡಂತಹ ವ್ಯಕ್ತಿ ಯಾರು ಅಂದ್ರೆ ಲಾರ್ಡ್ ಕ್ಯಾನಿಂಗ್. ಸೊ ಭಾರತದ ಮೊದಲ ರಾಜ್ಯ ಕಾರ್ಯದರ್ಶಿ ಯಾರು ಅಂತ ಕೇಳಿದ್ರೆ ಲಾರ್ಡ್ ಸ್ಟ್ಯಾನ್ಲಿ. ಭಾರತದ ಮೊದಲ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್. ಯಾರ ಅವಧಿಯಲ್ಲಿ? ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆಯ ಅಡಿಯಲ್ಲಿ. ಹೌದಾ? ಆದ ನಂತರ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಈಗ ಸಡನ್ ಆಗಿ ಅವ್ರವ್ರೇ ಡಿಸೈಡ್ ಮಾಡ್ಕೊಳ್ಳಿಕ್ಕಾಗಲ್ಲ ಏನಂತ, ಇನ್ಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಮುಗಿತು, ಬ್ರಿಟಿಷ್ ಕ್ವೀನ್ ಆಳ್ವಿಕೆ ನಡೆಯುತ್ತೆ ಅಂತ ಹೇಳಿಕ್ಕಾಗಲ್ಲ. ಅದಕ್ಕೆ ಒಂದು ದೊಡ್ಡ ಸಮಾರಂಭವನ್ನ ಏರ್ಪಡಿಸಿ ಅಲ್ಲಿ ಘೋಷಣೆ ಮಾಡಲಾಯಿತು. ಅದನ್ನೇ ನಾವೇನಂತ ಕರಿತೀವಿ? ಕ್ವೀನ್ಸ್ ಪ್ರೊಕ್ಲಮೇಷನ್ ಆಫ್ 1858 ಅಂದ್ರೆ ರಾಣಿಯ ಘೋಷಣೆ. 1858ರ ರಾಣಿಯ ಘೋಷಣೆ. ಹಾಗಾದ್ರೆ ಈ ರಾಣಿಯ ಪ್ರೊಕ್ಲಮೇಷನ್ 1858ರಲ್ಲಿ ಎಲ್ಲಿ ಆಯೋಜಿಸಲಾಗಿತ್ತು? ಅಲ್ಲಿ ಚರ್ಚೆ ಮಾಡಿದಂತಹ ಪ್ರಮುಖ ಅಂಶಗಳು ಎಲ್ಲವನ್ನ ನಾವಿವಾಗ ನೋಡೋಣ. ಸೊ ಆ ಟೈಮ್ ಅಲ್ಲಿ ಇದ್ದಂತಹ ಈಗಾಗಲೇ ಗವರ್ನರ್ ಜನರಲ್ ಲಾರ್ಡ್ ಕ್ಯಾನಿಂಗ್ ಅವರು ಹಿಂದಿನ ತಾತ್ಕಾಲಿಕ ಮೊಘಲ್ ರಾಜಧಾನಿ ಅಲಹಾಬಾದ್ ನಲ್ಲಿ, ಇದನ್ನ ನೆನ್ಪಿಟ್ಕೊಳ್ಳಿ, ಅಲಹಾಬಾದ್ ನಲ್ಲಿ ಈ ಒಂದು ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಅಲಹಾಬಾದ್ ನಲ್ಲಿ ಮೊಘಲ್ ಸಾಮ್ರಾಜ್ಯದ ಒಂದು ದೊಡ್ಡ ದರ್ಬಾರ್ ಇದೆ ಅಲ್ಲ, ಭವ್ಯವಾದ ದರ್ಬಾರ್, ಅಲ್ಲಿ ಆಯೋಜಿಸಲಾಗಿತ್ತು. ಯಾವಾಗ ಆಯೋಜಿಸಲಾಗಿತ್ತು ಅಂತ ನಿಮ್ಗೆ ಕೇಳಿದ್ರೆ ನವೆಂಬರ್ 1, 1858ರಲ್ಲಿ. ನವೆಂಬರ್ 1, 1858ರಲ್ಲಿ ಈ ರಾಣಿಯ ಘೋಷಣೆಯನ್ನ ಅಲಹಾಬಾದ್ನ ಭವ್ಯ ಅರಮನೆಯಲ್ಲಿ ದರ್ಬಾರ್ನಲ್ಲಿ ಯಾರಿಂದ? ಲಾರ್ಡ್ ಕ್ಯಾನಿಂಗ್ ಅವರಿಂದ ಈ ಒಂದು ಸಮಾರಂಭವನ್ನ ಏರ್ಪಡಿಸಲಾಗುತ್ತೆ.
ಅಲ್ಲಿ ಬಹಿರಂಗವಾಗಿ ಎಲ್ಲಾ ಸಾರ್ವಜನಿಕರ ಮುಂದೆ ರಾಣಿಯ ಘೋಷಣೆಗಳನ್ನ ಲಾರ್ಡ್ ಕ್ಯಾನಿಂಗ್ ಅವರು ಓದ್ತಾರೆ. ಹಾಗಾದ್ರೆ ಈ ರಾಣಿಯ ಘೋಷಣೆ ಅಥವಾ ಕ್ವೀನ್ಸ್ ಪ್ರೊಕ್ಲಮೇಷನ್ ಅಲ್ಲಿ ಇರುವಂತಹ ಪ್ರಮುಖ ಪಾಯಿಂಟ್ಸ್ ಗಳನ್ನ ನಾವು ನೋಡೋಣ. ಏನೇನಿತ್ತು? ಇನ್ನು ಮುಂದೆ ಬ್ರಿಟಿಷರಿಂದ ಭಾರತದಲ್ಲಿ ಯಾವುದೇ ಪ್ರದೇಶಗಳನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ. ಸೊ ಇಷ್ಟು ದಿನ ನಾವು ಎಲ್ಲ ನಿಮ್ಮ ಪ್ರದೇಶಗಳನ್ನ ಸ್ವಾಧೀನಪಡಿಸ್ಕೊಂಡ್ವಿ, ಆದ್ರೆ ಇವಾಗಿಂದ ಬ್ರಿಟಿಷರ ಕಡೆಯಿಂದ ನಿಮ್ಮ ಯಾವುದೇ ಪ್ರದೇಶವನ್ನ ಸ್ವಾಧೀನಪಡಿಸಿಕೊಳ್ಳೋದಿಲ್ಲ. ಭಾರತೀಯ ರಾಜಪ್ರಭುತ್ವದ ರಾಜ್ಯಗಳು ಬ್ರಿಟಿಷ್ ರಾಜಪ್ರಭುತ್ವದ ಪರಮಾಧಿಕಾರವನ್ನ ಗುರುತಿಸುತ್ತದೆ ಮತ್ತೆ ಒಂದೇ ಶುಲ್ಕದ ಭಾಗಗಳಾಗಿ ಪರಿಗಣಿಸಬೇಕು. ಅಂದ್ರೆ ಈಗ ರಾಜರು ಆಳ್ತಿದ್ದಂತಹ ಭಾಗಗಳು ಕೂಡ ಇತ್ತಲ್ಲ, ಸೊ ಆ ರಾಜರು ಆಳ್ತಿದ್ದಂತಹ ಭಾಗಗಳು, ಸೊ ಅವುಗಳೇನಾಗಿದೆ, ರಾಜಪ್ರಭುತ್ವದ ಒಂದು ಉನ್ನತವಾದಂತಹ ಪರಮಾಧಿಕಾರವನ್ನ ಹೊಂದಿದೆ. ಸೊ ಅದಕ್ಕೋಸ್ಕರ ಪರಮಾಧಿಕಾರಿಯನ್ನ ಹೊಂದಿರುವಂತಹ ಪ್ರಭುತ್ವ ಆಗಿರೋದ್ರಿಂದ ಸೊ ಅವರಿಗೆ ಒಂದೇ ಶುಲ್ಕದ ಭಾಗಗಳಾಗಿ ಅವುಗಳನ್ನ ಕನ್ಸಿಡರ್ ಮಾಡಬೇಕು ಅಂತ ಎರಡನೇ ಘೋಷಣೆ ಮಾಡಲಾಯಿತು. ಮೂರನೇದು, ಭಾರತೀಯರಿಗೆ ಯಾವುದೇ ಹಸ್ತಕ್ಷೇಪವಿಲ್ಲದೆ ಧಾರ್ಮಿಕ ಸ್ವಾತಂತ್ರ್ಯದ ಭರವಸೆ ನೀಡಲಾಯಿತು. ಅಂದ್ರೆ ನೀವು ಯಾವುದೇ ಧರ್ಮವನ್ನ ಫಾಲೋ ಮಾಡಿ, ಯಾವುದೇ ಹಬ್ಬ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಾವು ಇನ್ಮೇಲೆ ಯಾವುದೇ ಅಡ್ಡಿ ಆತಂಕ ಮಾಡಲ್ಲ. ಯಾಕಂದ್ರೆ ಇದಕ್ಕಿಂತ ಹಿಂದೆ ನಾವು ಆಕ್ಟ್ ಗಳನ್ನ ನೋಡಿದಾಗ ಕ್ರಿಶ್ಚಿಯನ್ ಮಿಷನರೀಸ್ ಗಳು ಏನ್ ಮಾಡಿತ್ತು, ಇಲ್ಲಿ ಬಂದು ಎಲ್ಲರನ್ನ ಕನ್ವರ್ಟ್ ಮಾಡ್ಲಿಕ್ಕೆ, ಅವರ ಧರ್ಮ ಪ್ರಚಾರವನ್ನ ಮಾಡ್ಲಿಕ್ಕೆ ಎಲ್ಲ ಟ್ರೈ ಮಾಡ್ತು. ಸೊ ಈ ರಾಣಿ ಘೋಷಣೆ ಏನ್ ಮಾಡಿತ್ತು, ಇನ್ ಮುಂದೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾವ ಧರ್ಮ ಫಾಲೋ ಮಾಡ್ತೀರಾ ಮಾಡ್ಕೊಳ್ಳಿ, ಅಥವಾ ಯಾವ ಧರ್ಮಕ್ಕೆ ಮತಾಂತರ ಆಗ್ತೀರಾ ನಿಮ್ ಇಷ್ಟ, ನಿಮ್ಮ ಧಾರ್ಮಿಕ ವಿಷಯಗಳಲ್ಲಿ ನಾವು ಇನ್ಮೇಲೆ ಇಂಟರ್ಫಿಯರ್ ಆಗಲ್ಲ ಅಥವಾ ನಾವು ಅದರಲ್ಲಿ ಫುಲ್ ಹಸ್ತಕ್ಷೇಪ ಮಾಡೋದಿಲ್ಲ, ಕಂಪ್ಲೀಟ್ ನಿಮ್ಗೆ ಈ ಫ್ರೀಡಮ್ ಆಫ್ ರಿಲಿಜನ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಎಲ್ಲಾ ಭಾರತೀಯರಿಗೆ ಕಾನೂನಿನ ಅಡಿಯಲ್ಲಿ ಸಮಾನ ಮತ್ತು ನಿಷ್ಪಕ್ಷಪಾತ ರಕ್ಷಣೆ. ಈಗ ಮೊದಲೇನಾಗ್ತಾ ಇತ್ತು, ಕೇವಲ ಬ್ರಿಟಿಷರಿಗೆ, ಬ್ರಿಟಿಷ್ ವ್ಯಕ್ತಿಗಳಿಗೆ ಪೋಸ್ಟ್ಗಳು ಮತ್ತೆ ಅವರಿಗೆ ಮಾತ್ರ ರಕ್ಷಣೆ ಸಿಗ್ತಾ ಇತ್ತು. ಇನ್ಮೇಲೆ ನೀವು ಭಾರತೀಯರೇ ಆಗಿರ್ಲಿ, ಬ್ರಿಟಿಷರೇ ಆಗಿರ್ಲಿ, ಭಾರತೀಯರು ಅನ್ನುವಂತಹ ಭೇದ ಭಾವವಿಲ್ಲದೆ ಅಥವಾ ಧಾರ್ಮಿಕವಾಗಿ ಏನು ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾದಂತಹ ರಕ್ಷಣೆಯನ್ನ ನೀಡಲಾಗತ್ತೆ ಅಂತ ಈ ಒಂದು ಘೋಷಣೆಯಲ್ಲಿ ಹೇಳಲಾಯಿತು. ಓಕೆ, ಸೊ ಇಲ್ಲಿ ಸಮರಿ ಏನಂತ ಹೇಳ್ಬೇಕಂದ್ರೆ ಮೇನ್ ಪಾಯಿಂಟ್ಸ್ ಗಳನ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. 1858ರಲ್ಲಿ ಕ್ವೀನ್ ಆಳ್ವಿಕೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅಲಹಾಬಾದ್ನ ಭವ್ಯ ದರ್ಬಾರ್ನಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಈ ಸಮಾರಂಭವನ್ನ ಏರ್ಪಡಿಸಿ ಅದರಲ್ಲಿ ರಾಣಿಯ ಘೋಷಣೆಯ ಪತ್ರವನ್ನ ಅವರು ಎಲ್ಲರ ಮುಂದೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಅದನ್ನ ಓದ್ತಾರೆ. ಯಾವಾಗ? ನವೆಂಬರ್ 1, 1858. ಇದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳೇನಂದ್ರೆ, ಇನ್ಮೇಲೆ ಭಾರತದ ಯಾವುದೇ ಭಾಗಗಳನ್ನ ಬ್ರಿಟಿಷರು ವಶಪಡಿಸಿಕೊಳ್ಳುವುದಿಲ್ಲ. ರಾಜಪ್ರಭುತ್ವದ ರಾಜ್ಯಗಳು ಉತ್ತಮ ಪರಮಾಧಿಕಾರವನ್ನ ಹೊಂದಿರೋದ್ರಿಂದ ಸೊ ಎಲ್ಲಾ ಅವುಗಳನ್ನ ಒಂದೇ ಭಾಗದ ಶುಲ್ಕ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ರೀತಿಯಾಗಿ ಯಾವುದೇ ಒಂದು ಧರ್ಮವನ್ನ ಫಾಲೋ ಮಾಡ್ಲಿಕ್ಕೆ ಅಥವಾ ಆಚರಣೆ ಮಾಡ್ಲಿಕ್ಕೆ ನಾವು ಏನೂ ಇಂಟರ್ಫಿಯರ್ ಆಗಲ್ಲ. ಸೊ ನಿಮ್ಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಡ್ತಾ ಇದ್ದೀವಿ. ಫೈನಲ್ ಆಗಿ ನೀವು ಭಾರತೀಯರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಷ್ಪಕ್ಷಪಾತವಾಗಿ ಎಲ್ಲರಿಗೂ ರಕ್ಷಣೆಯನ್ನ ನೀಡ್ತೀವಿ ಅಂತ ರಾಣಿ ಘೋಷಣೆ ಮಾಡಲಾಗತ್ತೆ. ಕ್ವೀನ್ಸ್ ಪ್ರೊಕ್ಲಮೇಷನ್ 1858. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದಾದ ನಂತರ ಬರುವಂತದ್ದು ಮೇನ್ ಆಗಿ 3 ಇಂಡಿಯಾ ಕೌನ್ಸಿಲ್ ಆಕ್ಟ್ಗಳು. ಸೊ ಯಾವ್ದ್ಯಾವ್ದು? 1861ರ ಇಂಡಿಯನ್ ಕೌನ್ಸಿಲ್ ಆಕ್ಟ್, 1892, 1908 ಇಂಡಿಯನ್ ಕೌನ್ಸಿಲ್ ಆಕ್ಟ್ ಗಳಾಗಿ ಇವುಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಯಾವಾಗ ನಂತರ ಅಂದ್ರೆ 1858ರ ರಾಣಿಯ ಅಡಿಯಲ್ಲಿ ಸಂಪೂರ್ಣ ಒಂದು ಅಧಿಕಾರವನ್ನ ತೆಗೆದುಕೊಂಡ ನಂತರ 3 ಪ್ರಮುಖವಾದಂತಹ ಕೌನ್ಸಿಲ್ ಆಕ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ 1857ರ ಮಹಾನ್ ಕ್ರಾಂತಿಯ ನಂತರ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಆಡಳಿತ ನಡೆಸಲು ಭಾರತೀಯರ ಸಹಕಾರವನ್ನ ಪಡೆಯುವುದು ಅಗತ್ಯವೆಂದು ಅರ್ಥಕೊಂಡಿತು. ಅಲ್ಲಿವರೆಗೆ ಏನು ಇತ್ತು ಅಂದ್ರೆ 1857ರ ದಂಗೆ ಆಗೋವರೆಗೂ ಬ್ರಿಟಿಷರಲ್ಲಿ ಏನಿತ್ತು, ನಾವು ಯಾರಿಗ್ ಬೇಕಾದ್ರೂ ಕಂಟ್ರೋಲ್ ಮಾಡ್ಕೋಬಹುದು, ಎಲ್ಲರೂ ನಮ್ಮ ಕಂಟ್ರೋಲ್ ನಲ್ಲಿ ಇದ್ದಾರೆ ಅಂತ ಅನ್ಕೊಂಡಿದ್ರು. ಯಾವಾಗ 1857ರ ದಂಗೆಯಲ್ಲಿ ಬೇರೆ ಬೇರೆ ಕಡೆಗಳಿಂದ ಎಲ್ಲರೂ ದಂಗೆಯನ್ನ ಹೇಳ್ತಾರೆ, ದೊಡ್ಡ ಯುದ್ಧ ಆಗತ್ತೆ, ಎಲ್ಲಾ ಸಾವು ನೋವು ಎಲ್ಲ ಆಗತ್ತಲ್ಲ. ಸೊ ಒಂದ್ ವೇಳೆ ನಾವೇನಾದ್ರೂ ಈ ಭಾರತೀಯರನ್ನ ವಿರೋಧ ಮಾಡ್ಕೊಂಡ್ರೆ ನಾವ್ ಇಲ್ಲಿ ಸರ್ವೈವ್ ಆಗ್ಲಿಕ್ಕೆ ಆಗಲ್ಲ.
ಸೊ ನಾವೇನ್ ಮಾಡೋಣ, ಅವರ ಒಂದು ಕಾನ್ಫಿಡೆನ್ಸ್ ಅನ್ನ ನಾವು ಗೇನ್ ಮಾಡೋಣ. ಸೊ ಅವರ ಒಂದು ಭರವಸೆಯನ್ನ ಏನ್ ಮಾಡೋಣ, ಪಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಸೊ ಅವರ ಸಹಕಾರವಿಲ್ಲದೆ ಇಲ್ಲಿ ಸರ್ವೈವ್ ಆಗೋದು ಸರಿ ಇಲ್ಲ. ಯಾಕಂದ್ರೆ ಅವರೆಲ್ಲ ಒಂದಾಗ್ಬಿಟ್ರೆ ನಮಗೆ ಯಾವಾಗ ಬೇಕಾದ್ರೂ ಓಡಿಸಬಹುದು ಅಂತ. ಸೊ ಈ ಸಹಕಾರ ನೀತಿ, ಅವರ ಒಂದು ಭರವಸೆಯನ್ನ, ಸಹಕಾರವನ್ನ ಪಡೆದುಕೊಳ್ಳಿಕ್ಕೋಸ್ಕರ ಬ್ರಿಟಿಷ್ ಸಂಸತ್ತು ಏನ್ ಮಾಡುತ್ತೆ, ಈ 3 ಹೊಸ ಕಾಯ್ದೆಗಳನ್ನ ಅಂಗೀಕರಿಸುತ್ತೆ. 1861, 92 ಮತ್ತೆ 1909 ಇಂಡಿಯನ್ ಕೌನ್ಸಿಲ್ ಆಕ್ಟ್. ಸೊ 1861 ಇಂಡಿಯಾ ಕೌನ್ಸಿಲ್ ಆಕ್ಟ್ ಭಾರತೀಯ ಸಾಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ಕಾಯ್ದೆ. ಯಾಕಂದ್ರೆ ಇಲ್ಲಿವರೆಗೂ ಅವ್ರು ಮನಸ್ಸು ಬಂದಂಗ್ ಮಾಡ್ತಾ ಇದ್ರು. ಭಾರತೀಯರನ್ನ ಸೇರಿಸಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಸೇರ್ಕೋತಾ ಇದ್ರು, ಇಲ್ಲಾಂದ್ರೆ ಇಲ್ಲ. ಆಲ್ಮೋಸ್ಟ್ ಬ್ರಿಟಿಷರ ಅಧಿಕಾರ ನಡೀತಾ ಇತ್ತು. ಯಾವಾಗ ಎಲ್ಲರೂ ಉಲ್ಟಾ ಬಿದ್ರಲ್ಲ, ಸೊ ಉಲ್ಟಾ ಬೀಳೋದ್ರಿಂದ ಅವ್ರಿಗೆ ಏನ್ ಗೊತ್ತಾಯ್ತು ಅಂದ್ರೆ, ಸೊ ನಾವ್ ಇಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಇವರ ಒಂದು ಕಾನ್ಫಿಡೆನ್ಸ್ ಅನ್ನ ಪಡ್ಕೊಂಡೇ ಮುಂದ್ ಹೋಗ್ಬೇಕು ಅಂತ. ಸೊ ಈ ರೀತಿಯಾಗಿ ಎಲ್ಲಾ ಯೋಚನೆ ಮಾಡಿಕೊಂಡು ಅವರು ಇಂಟ್ರೊಡ್ಯೂಸ್ ಮಾಡಿದಂತಹ ಮೊದಲ ಒಂದು ಕೌನ್ಸಿಲ್ ಕಾಯ್ದೆ ಯಾವುದು ಅಂದ್ರೆ 1861 ಕೌನ್ಸಿಲ್ ಕಾಯ್ದೆ. ಇದು ಸಂವಿಧಾನಿಕವಾಗಿ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು, ಬಹಳಷ್ಟು ಬದಲಾವಣೆಯನ್ನ ತಂದಿರುವಂತಹ ಒಂದು ಕಾಯ್ದೆ. ಸೊ ಇಲ್ಲಿ ನೀವು ನೋಡಬಹುದು, ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1892, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ 1909. ಇದನ್ನ ಒಂದೊಂದೇ ನಾವಿವಾಗ ನೋಡ್ತಾ ಹೋಗೋಣ. ಸೊ ಮೊದಲನೇದು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861, ಸಂವಿಧಾನಿಕವಾಗಿ ರಾಜಕೀಯವಾಗಿ ತುಂಬಾ ಬದಲಾವಣೆಯನ್ನ ಮಾಡಿದಂತಹ ಒಂದು ಆಕ್ಟ್ ಅಂತ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇದರ ಕುರಿತಾಗಿ ಹೇಳ್ಬೇಕಂದ್ರೆ, ಬ್ರಿಟಿಷ್ ಸಂಸತ್ತು ಆಗಸ್ಟ್ 1ರಂದು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಅನುಮೋದಿಸುತ್ತೆ. ಸೊ ಶಾಸಕಾಂಗ ಮತ್ತು ಕಾರ್ಯಕಾರಿ ಕಾರಣಗಳಿಗಾಗಿ ಗವರ್ನರ್ ಜನರಲ್ ಕೌನ್ಸಿಲ್ ರಚನೆಯನ್ನ ಬದಲಾಯಿಸಲಾಗುತ್ತೆ. ಹೆಂಗೆ ಇವರ ಆಕ್ಟ್ ಗಳು ಇಂಟ್ರೊಡ್ಯೂಸ್ ಆಗ್ತಾ ಇತ್ತಲ್ಲ, ಇವರಿನ್ನು ಜಾಸ್ತಿ ಪ್ಲಾಟಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಅದರ ಮೂಲಕ ಮುಂಚೆ ಇದ್ದಂತಹ ಸಲಹಾ ಸಮಿತಿ ಅದು ಇದು ಎಲ್ಲರಲ್ಲಿ ಬದಲಾವಣೆ ಮಾಡ್ತಾ ಹೋಗೋಣ, ಇಲ್ಲಾಂದ್ರೆ ಸ್ವಲ್ಪ ನಾವು ಎಲ್ಲಾನು ಚೇಂಜಸ್ ಮಾಡ್ತಾ ಹೋದಾಗ್ಲೇನೆ ನಾವು ಇನ್ನು ಪವರ್ಫುಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಈ 1861 ಈ ಕೌನ್ಸಿಲ್ ಆಕ್ಟ್ ನಲ್ಲಿ ಆಗಸ್ಟ್ 1ರಂದು ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಶಾಸಕಾಂಗ ಮತ್ತು ಕಾರ್ಯಕಾರಿ ಕಾರಣಗಳಿಗಾಗಿ, ಕಾರ್ಯಾಂಗೀಯ ಮತ್ತು ಶಾಸಕಾಂಗೀಯ ಕಾರ್ಯಗಳಿಗಾಗಿ ಈ ಗವರ್ನರ್ ಜನರಲ್ ಕೌನ್ಸಿಲ್ ನ ರಚನೆಯನ್ನ ಏನ್ ಮಾಡಲಾಯ್ತು, ಇಲ್ಲಿ ಚೇಂಜಸ್ ಗಳನ್ನ ಮಾಡಲಾಯ್ತು. ಸೊ ಶಾಸಕಾಂಗ ಪ್ರಕ್ರಿಯೆಯಲ್ಲಿ ಭಾರತೀಯರ ಒಳಗೊಳ್ಳುವಿಕೆ ಈ ಕಾಯ್ದೆಯ ಅತ್ಯಂತ ಗಮನಾರ್ಹ ಲಕ್ಷಣ. ನಿಮ್ಗೆ ಈಗಾಗಲೇ ಹೇಳಿದ್ನಲ್ಲ ನಾನು, ಮೊದಲು ಅವರಿಗೆ ಬೇಕು ಅಂದ್ರೆ ಆಡ್ ಮಾಡ್ತಾ ಇದ್ರು, ಇಲ್ಲಾಂದ್ರೆ ಇಲ್ಲ. ಯಾವಾಗ ಇವರ ಒಂದು ಭರವಸೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತಾಯ್ತಲ್ಲ, ಸೊ ಅದಕ್ಕೆ ಅವರ ಶಾಸಕಾಂಗೀಯ ಪ್ರಕ್ರಿಯೆಯಲ್ಲಿ ಇಲ್ಲಿವರೆಗೂ ಭಾರತೀಯರನ್ನ ಇನ್ವಾಲ್ವ್ ಮಾಡ್ತಾನೆ ಇರಲಿಲ್ಲ. ಈ ಕಾಯ್ದೆಯಲ್ಲಿ ಮಾಡಿದಂತಹ ಬದಲಾವಣೆಗೆ ಅನುಗುಣವಾಗಿ ಅವರ ಶಾಸಕಾಂಗೀಯ ಪ್ರಕ್ರಿಯೆಯಲ್ಲಿ ಭಾರತೀಯರು ಕೂಡ ಪಾರ್ಟಿಸಿಪೇಟ್ ಮಾಡಲಿಕ್ಕೆ, ಒಳಗೊಳ್ಳುವಿಕೆಗೆ ಈ ಕಾಯ್ದೆ ಏನ್ ಮಾಡಿತು, ಅಲೌ ಮಾಡಿತು. 1861 ಭಾರತೀಯ ಕೌನ್ಸಿಲ್ ಕಾಯ್ದೆಯು ಭಾರತದ ರಾಜಕೀಯ ಮತ್ತು ಸಂವಿಧಾನಿಕ ಇತಿಹಾಸದಲ್ಲಿ ಮಹತ್ವದ ಬದಲಾವಣೆ ಮಾಡಿತು. ಯಾಕಂದ್ರೆ ಶಾಸಕಾಂಗೀಯ ಕಾರ್ಯದಲ್ಲಿ ಎಲ್ಲ ರೀತಿಯಾದಂತಹ ಅಮೆಂಡ್ಮೆಂಟ್, ಈ ಆಕ್ಟ್ ಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಭಾರತೀಯರಿಗೆ ಪಾರ್ಟಿಸಿಪೇಟ್ ಮಾಡುವಂತಹ, ಇನ್ವಾಲ್ವ್ ಆಗುವಂತಹ ಅಧಿಕಾರವನ್ನ ಇದು ನೀಡುತ್ತೆ. ಸೊ ಈ ಕಾಯ್ದೆಯ ಕೆಲವು ವೈಶಿಷ್ಟ್ಯಗಳನ್ನ, ಗುಣಲಕ್ಷಣಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಪರಿಷತ್ತಿನ ಕಾರ್ಯಕಾರಿ ಕಾರ್ಯಗಳಿಗಾಗಿ 5ನೇ ಸದಸ್ಯರನ್ನ ಸೇರಿಸಲಾಯಿತು. 4 ಜನ ಇದ್ರು ಈಗಾಗಲೇ ಈ ಕಾರ್ಯಕಾರಿ ಸಮಿತಿಯಲ್ಲಿ. ಸೊ ಇನ್ನೂ ಹೆಚ್ಚಿನ ಒಂದು ಸಲಹೆ, ಅದಕ್ಕೆಲ್ಲ ಅಧಿಕಾರ ನೋಡ್ಕೊಂಡು ಹೋಗ್ಲಿಕ್ಕೆ 5ನೇ ಸದಸ್ಯರನ್ನ ಸೇರಿಸಲಾಯಿತು. ಯಾಕೆ? ಸೊ ಈಗ ಹೋಮ್ ಅಫೇರ್ಸ್, ಮಿಲಿಟರಿ, ಕಾನೂನು, ಕಂದಾಯ ಮತ್ತು ಹಣಕಾಸು, ಈ ರೀತಿಯಾಗಿ ಬೇರೆ ಬೇರೆ ಪ್ರಮುಖವಾದಂತಹ ಇಲಾಖೆಗಳನ್ನ ನಿರ್ವಹಿಸಲಿಕ್ಕೋಸ್ಕರ 5 ಪ್ರಮುಖವಾದಂತಹ ಸದಸ್ಯರನ್ನ ಒಳಗೊಳ್ಳಲಾಯಿತು. ಸೊ ಸಾರ್ವಜನಿಕ ಕಾರ್ಯಗಳಿಗಾಗಿ 6ನೇ ಸದಸ್ಯರನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ, ಈ ಕಾಯ್ದೆಯ ಮೂಲಕ ಇಂಟ್ರೊಡ್ಯೂಸ್ ಮಾಡಲ್ಲ, 1874 ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ 5th ಸದಸ್ಯರನ್ನ ಆಡ್ ಮಾಡ್ತಾರೆ. ಆಮೇಲೆ 6ನೇ ಸದಸ್ಯರನ್ನ
1874 ನಲ್ಲಿ ಸಾರ್ವಜನಿಕ ಆಡಳಿತವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಆಡ್ ಮಾಡಿದ್ರು. ಸೊ 5 ಪ್ರಮುಖವಾದಂತಹ ಇಲಾಖೆಗಳು ಹೋಮ್ ಅಫೇರ್ಸ್, ಮಿಲಿಟರಿ, ಕಾನೂನು, ಕಂದಾಯ ಮತ್ತು ಹಣಕಾಸು. ಸೊ ಆ ಸಮಯದಲ್ಲಿ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಗಿದ್ದ ಲಾರ್ಡ್ ಕ್ಯಾನಿಂಗ್ ಅವರು ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನ ಪರಿಚಯಿಸಿದ್ರು. ಸೊ ಇದು ವೆರಿ ಇಂಪಾರ್ಟೆಂಟ್. ಕೌನ್ಸಿಲ್ ಆಕ್ಟ್ ನ ಮೂಲಕ ಲಾರ್ಡ್ ಕ್ಯಾನಿಂಗ್ ಅವರು ಏನ್ ಇಂಟ್ರೊಡ್ಯೂಸ್ ಮಾಡಿದ್ರು? ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ವ್ಯವಸ್ಥೆಯಲ್ಲಿ ಪ್ರತಿ ಸದಸ್ಯರಿಗೆ ನಿರ್ದಿಷ್ಟ ಇಲಾಖೆಯ ಪೋರ್ಟ್ಫೋಲಿಯೋವನ್ನ ನಿಯೋಜಿಸಲಾಯಿತು. ಪೋರ್ಟ್ಫೋಲಿಯೋ ಅಂದ್ರೆ ಏನು? ಖಾತೆಗಳನ್ನ ಹಂಚಿಕೆ ಮಾಡೋದು. ಇವಾಗ್ಲೂ ಕೂಡ ನೀವು ನೋಡ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಇಲಾಖೆಗಳು ಅಂತ ಹೇಳ್ತೀವಿ ನೋಡಿ. ಏನು ಗೃಹ ಇಲಾಖೆ, ಆಮೇಲೆ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಇಲಾಖೆಗಳು ಇದೆಯಲ್ಲ, ಅವುಗಳನ್ನ ಪೋರ್ಟ್ಫೋಲಿಯೋ ಅಂದ್ರೆ ಖಾತೆಗಳು ಅಂತ ಹೇಳ್ತೀವಿ. ಸೊ ಆ ಒಂದು ಆ ಟೈಮಲ್ಲಿ ಬ್ರಿಟಿಷರ ಅವಧಿಯ ಟೈಮಲ್ಲಿ, ಆಳ್ವಿಕೆಯ ಅವಧಿಯಲ್ಲಿ ಇದ್ದಂತಹ ಸದಸ್ಯರಿಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋವನ್ನ ಹಂಚ್ಲಿಕ್ಕೆ ಯಾರಿಂದ ಈ ಒಂದು ಪ್ಲಾನಿಂಗ್ ನಡೆಯುತ್ತೆ ಅಂದ್ರೆ ಆ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಶಾಸಕಾಂಗ ಉದ್ದೇಶಗಳಿಗಾಗಿ ಗವರ್ನರ್ ಜನರಲ್ ಕೌನ್ಸಿಲ್ ಅನ್ನ ವಿಸ್ತರಿಸಲಾಯಿತು. ಸೊ ಶಾಸಕಾಂಗ ಕಾರ್ಯ ಇನ್ನೂ ನಾವು ಜಾಸ್ತಿ ನಮ್ ಕಂಟ್ರೋಲ್ ಅಲ್ಲಿ ಬಂದಿದೆ ಅಂದ್ರೆ ಇನ್ನೂ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಇನ್ನೂ ಸ್ವಲ್ಪ ಜಾಸ್ತಿ ದೊಡ್ಡ ಮಾಡ್ಕೊಳ್ಳೋಣ, ಈ ಎಲ್ಲ ರೀತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಇನ್ನೂ ಜಾಸ್ತಿ ಸದಸ್ಯರು ಇದ್ರೆ, ಅವ್ರ ಇನ್ವಾಲ್ವ್ಮೆಂಟ್ ಇದ್ರೆ ಆರಾಮಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ಬೋದು ಅಂತ. ಸೊ ಮೊದಲು 6 ಸದಸ್ಯರು ಈ ಒಂದು ಶಾಸಕಾಂಗ ಉದ್ದೇಶಗಳಲ್ಲಿ ಗವರ್ನರ್ ಜನರಲ್ ಕೌನ್ಸಿಲ್ ನಲ್ಲಿ ಇದ್ರು. ಇವಾಗ 6ರಿಂದ ಎಷ್ಟು ಹೆಚ್ಚಾಗತ್ತೆ? 12. ಮೊದಲು 6 ಇತ್ತು, ಆಮೇಲೆ ಮತ್ತೆ ಎಕ್ಸ್ಟ್ರಾ 6. ಸೊ ಅದರಲ್ಲಿ ಒಟ್ಟು ಟೋಟಲ್ ಆಗಿ 12 ಜನ ಸದಸ್ಯರನ್ನ ಒಳಗೊಂಡಂತಹ ಒಂದು ಕೌನ್ಸಿಲ್ ಅನ್ನ ರಚನೆ ಮಾಡಲಾಯಿತು. ಸೊ ಗವರ್ನರ್ ಜನರಲ್ ಅವರಿಂದ ಈ ಉಳಿದ 6 ಜನರನ್ನ ನಾಮಿನೇಟ್ ಮಾಡಲಾಯಿತು ಅಥವಾ ನಾಮನಿರ್ದೇಶನ ಮಾಡಲಾಯಿತು. ಸೊ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೋಬೇಕು? ಸೊ ಇಲ್ಲಿ ಅರ್ಥ ಅಂದ್ರೆ ಗುಣಲಕ್ಷಣ ವೈಶಿಷ್ಟ್ಯಗಳಲ್ಲಿ ಮೇನ್ ಪಾಯಿಂಟ್ಸ್ ಗಳನ್ನ ಹೇಳ್ತಾ ಹೋಗ್ತೀನಿ. ಸೊ 1861 ಈ ಕಾಯ್ದೆ, ಈ ಕೌನ್ಸಿಲ್ ಕಾಯ್ದೆಯ ಅಡಿಯಲ್ಲಿ ಮೊದಲು 4 ಜನ ಸದಸ್ಯರು ಕಾರ್ಯಕಾರಿ ಸಮಿತಿಯಲ್ಲಿ ಇದ್ರು. ಈಗ 5ನೇ ಸದಸ್ಯ ಆಡ್ ಆದ. 5 ಪ್ರಮುಖವಾದಂತಹ ಇಲಾಖೆಗಳು ಅಂದ್ರೆ ಹೋಮ್ ಅಫೇರ್ಸ್ ಆಗಿರ್ಬೋದು, ಕಾನೂನು, ಕಂದಾಯ, ಹಣಕಾಸು, ಮಿಲಿಟರಿ. ಸೊ ಈ ರೀತಿಯಾಗಿ 5 ಇಲಾಖೆಗಳನ್ನ ನೋಡ್ಲಿಕ್ಕೆ 5 ಸದಸ್ಯರನ್ನ. ಇದಾದ ನಂತರ 1874 ನಲ್ಲಿ 6ನೇ ಸದಸ್ಯರನ್ನ ಸಾರ್ವಜನಿಕ ವ್ಯವಹಾರಗಳನ್ನ ನೋಡ್ಲಿಕ್ಕೆ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಸೆಕೆಂಡ್ ಪಾಯಿಂಟ್ ಅಂದ್ರೆ ಆ ಟೈಮ್ ಅಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಆಗಿದ್ದಂತಹ ಲಾರ್ಡ್ ಕ್ಯಾನಿಂಗ್, ಸೊ ಅಲ್ಲಿನ ಸದಸ್ಯರಿಗೆ ಅನುಗುಣವಾಗಿ, ಆ ಸಂಖ್ಯೆಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದಾದ ನಂತರ ಶಾಸಕಾಂಗ ಕಾರ್ಯಗಳನ್ನ ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತಹ ಉದ್ದೇಶದಿಂದ 6 ಜನ ಇದ್ದಂತಹ ಈ ಕೌನ್ಸಿಲ್ ನಲ್ಲಿ ಈಗ ಇದ್ದಂತಹ ಸದಸ್ಯರ ಸಂಖ್ಯೆ ಎಷ್ಟು ಹೆಚ್ಚು ಮಾಡಲಾಯಿತು ಅಂದ್ರೆ 12ಕ್ಕೆ ಏರಿಸಲಾಯಿತು. ಸೊ ಅವರನ್ನ ಯಾರು ನಾಮಿನೇಟ್ ಅಥವಾ ನಾಮನಿರ್ದೇಶನ ಮಾಡ್ತಾ ಇದ್ರು ಅಂದ್ರೆ ಗವರ್ನರ್ ಜನರಲ್ ಅವರಿಂದ ಉಳಿದ 6 ಜನರು ಅಂದ್ರೆ ಟೋಟಲ್ ಆಗಿ 12 ಜನರನ್ನ ನಾಮನಿರ್ದೇಶನ ಮಾಡಲಾಗಿತ್ತು. ಓಕೆ, ಇದಾದ ನಂತರ 2 ವರ್ಷಗಳ ಅವಧಿಗೆ ನೇಮಕಗೊಂಡ್ರು. ಇವರೆಲ್ಲ ಇದರಲ್ಲ ಯಾರು 12 ಜನ ಎಷ್ಟು ವರ್ಷದ ಅವಧಿಗೆ ನೇಮಕಗೊಂಡ್ರು ಅಂದ್ರೆ 2 ವರ್ಷ ಅವಧಿಗೆ. ಫಾರ್ ಎಕ್ಸಾಂಪಲ್ ಇವಾಗ ರಾಷ್ಟ್ರಪತಿ, ರಾಜ್ಯಪಾಲರು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ 5 ವರ್ಷ ಇದೆ ಅಲ್ಲ. ಸೊ ಆ ಟೈಮ್ ಅಲ್ಲಿ ಕೌನ್ಸಿಲ್ ನ ಸದಸ್ಯರು 2 ವರ್ಷದ ಅವಧಿಗೆ ಅವರನ್ನ ನೇಮಕ ಮಾಡಲಾಯಿತು. ಇವುಗಳಲ್ಲಿ ಕನಿಷ್ಠ ಅರ್ಧದಷ್ಟು ಹೆಚ್ಚುವರಿ ಸದಸ್ಯರು ಅಧಿಕೃತವಲ್ಲದವರಾಗಿರ್ಬೇಕು. ಅಂದ್ರೆ ಅಧಿಕೃತ ವಲ್ಲದೆ ಇರುವಂತಹ ಸದಸ್ಯರು ಬ್ರಿಟಿಷರ್ ಇರ್ಬೋದು ಅಥವಾ ಭಾರತೀಯರಿರ್ಬೋದು, ಯಾರು ಬೇಕಾದ್ರೂ ಇರ್ಬೋದು. ಇವರೇ ಇರ್ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಬ್ರಿಟಿಷರೇ ಇರ್ಬೇಕು ಅಂತ ಇಲ್ಲ. ಅಧಿಕೃತವಲ್ಲದ ಸದಸ್ಯರು ಅಂದ್ರೆ ಯಾರು ಬೇಕಾದ್ರೂ ಇರ್ಬೋದು, ಭಾರತೀಯರು ಬೇಕಾದ್ರೂ ಇರ್ಬೋದು, ಬ್ರಿಟಿಷರು ಕೂಡ ಇರಬಹುದು. ಸೊ ಅವರ ಕಾರ್ಯಗಳು ಶಾಸಕಾಂಗ ಕ್ರಮಗಳಿಗೆ ಸೀಮಿತವಾಗಿತ್ತು. ಅಂದ್ರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಆಗೋ ಹಾಗೆ ಇಲ್ಲ. ಕೇವಲ ಶಾಸಕಾಂಗದ ಒಂದು ಪ್ರೊಸೀಜರ್ ನಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಪ್ಲಾನಿಂಗ್ ಮಾಡ್ಬೇಕು, ಅದರಲ್ಲಿ ಮಾತ್ರ ಈ ಒಂದು ಸದಸ್ಯರು 2 ವರ್ಷದ ಅವಧಿಗೆ ಅವರನ್ನ ನೇಮಕಗೊಳಿಸಲಾಯಿತು. ಸೊ ಲಾರ್ಡ್ ಕ್ಯಾನಿಂಗ್ 1862ರಲ್ಲಿ, ಸೊ ಲಾರ್ಡ್ ಕ್ಯಾನಿಂಗ್ ಇಲ್ಲಿ ಹೇಳಿದ್ನಲ್ಲ ಅಧಿಕೃತವಲ್ಲದ ಸದಸ್ಯರನ್ನ ಸೇರಿಸಬೇಕು ಅಂತ, ಯಾರು ಬೇಕಾದ್ರೂ ಇರಬಹುದು ಅಂತ.
ಸೊ ಅದು ಯಾವುದಕ್ಕೆ? ಶಾಸಕಾಂಗೀಯ ಕಾರ್ಯಕ್ಕೆ. ಸೊ ಆ ಟೈಮ್ ಅಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಏನ್ ಮಾಡ್ತಾರೆ, 1862 ನಲ್ಲಿ 3 ಭಾರತೀಯರನ್ನ ನಾಮನಿರ್ದೇಶನ ಮಾಡ್ತಾರೆ. ನಾವು ಹಿಂದಿನ ಪಾಯಿಂಟ್ ಅಲ್ಲಿ ನೋಡಿದ್ವಿ, ಯಾರು ಈ 12 ಜನ ಸದಸ್ಯರನ್ನ ನಾಮನಿರ್ದೇಶನ ಮಾಡ್ತಾರೆ ಅಂದ್ರೆ ಗವರ್ನರ್ ಜನರಲ್. ಸೊ ಆ ಟೈಮ್ ಅಲ್ಲಿ ಗವರ್ನರ್ ಜನರಲ್ ಮತ್ತು ವೈಸ್ರಾಯ್ ಯಾರಾಗಿದ್ರು? ಲಾರ್ಡ್ ಕ್ಯಾನಿಂಗ್ ಆಗಿದ್ರು. ಸೊ ಅವ್ರೇನ್ ಮಾಡ್ತಾರೆ, ಭಾರತೀಯರ ಇನ್ವಾಲ್ವ್ಮೆಂಟ್ ಬೇಕು ಅಂತ ಅವರಿಗೆ ಗೊತ್ತಾಯ್ತಲ್ಲ. ಸೊ 3 ಜನ ಭಾರತೀಯರನ್ನ ಈ ಶಾಸಕಾಂಗದ ಕಾರ್ಯಗಳಲ್ಲಿ ಆ ಕೌನ್ಸಿಲ್ಗೆ ಸೇರಿಸ್ತಾರೆ. ಯಾರ್ಯಾರು ಆ 3 ಪ್ರಮುಖ ವ್ಯಕ್ತಿಗಳು? ಅದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ಬನಾರಸ್ನ ರಾಜ, ಪಟಿಯಾಲದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್, ಈ 3 ಪ್ರಮುಖವಾದ ವ್ಯಕ್ತಿಗಳು 1862 ಕೌನ್ಸಿಲ್ ಕಾಯ್ದೆಯ ಮೂಲಕ ಲಾರ್ಡ್ ಕ್ಯಾನಿಂಗ್ ಅವರ ನಾಮನಿರ್ದೇಶನದೊಂದಿಗೆ ಶಾಸಕಾಂಗ ಕಾರ್ಯಕ್ಕೋಸ್ಕರ ನಾಮನಿರ್ದೇಶನಗೊಂಡಂತಹ 3 ಪ್ರಮುಖವಾದ ವ್ಯಕ್ತಿಗಳು ಬನಾರಸ್ ನ ರಾಜ, ಪಟಿಯಾಲದ ಮಹಾರಾಜ ಮತ್ತೆ ಸರ್ ದಿನಕರ್ ರಾವ್. ಸೊ ಸಾರ್ವಜನಿಕ ಆದಾಯ ಅಥವಾ ಸಾಲ, ಮಿಲಿಟರಿ, ಧರ್ಮ ಅಥವಾ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದ ಯಾವುದೇ ಮಸೂದೆಯನ್ನ ಗವರ್ನರ್ ಜನರಲ್ ಅವರ ಒಪ್ಪಿಗೆ ಇಲ್ಲದೆ ಅಂಗೀಕರಿಸಲಾಗುವುದಿಲ್ಲ. ಸೊ ಈಗ ಇಲ್ಲಿ ಈ ಕಾಯ್ದೆಯಲ್ಲಿ ಅಲ್ಟಿಮೇಟ್ ಅಧಿಕಾರವನ್ನ, ಸಾರ್ವಭೌಮ ಅಧಿಕಾರವನ್ನ ಯಾರಿಗೆ ನೀಡಲಾಯ್ತು? ಯಾರಿಗೆ? ಲಾರ್ಡ್ ಕ್ಯಾನಿಂಗ್, ಅಂದ್ರೆ ಈ ಒಂದು ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಆಗಿರುವಂತಹ ಲಾರ್ಡ್ ಕ್ಯಾನಿಂಗ್ಗೆ. ಸೊ ಅವರ ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ಇಲಾಖೆಯಲ್ಲಿ ಯಾವುದೇ ಬದಲಾವಣೆ ಮಾಡುವಂತಹ ಅಧಿಕಾರ ಬೇರೆ ಯಾರಿಗೂ ಕೊಡ್ಲಿಲ್ಲ. ಸೊ ಅದು ಸಾಲ ಆಗಿರ್ಬೋದು, ಸಾರ್ವಜನಿಕ ಆದಾಯ, ಮಿಲಿಟರಿ, ಧರ್ಮ, ವಿದೇಶಾಂಗ ವ್ಯವಹಾರ ಯಾವುದೇ ಇರಬಹುದು, ಎಲ್ಲದರಲ್ಲಿ ಏನೇ ಸಣ್ಣ ಪುಟ್ಟ ಇರ್ಬೋದು, ದೊಡ್ಡ ಚೇಂಜಸ್ ಆಗಿರ್ಬೋದು, ಎಲ್ಲವನ್ನ ಮಾಡ್ಬೇಕು ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಅವರನ್ನ ಕೇಳಿಕೊಂಡು ಅವರ ಒಪ್ಪಿಗೆಯನ್ನ ಪಡ್ಕೊಂಡೆ ಮಾಡ್ಬೇಕಾಗಿತ್ತು. ಓಕೆ, ಸೊ ಇಷ್ಟೊತ್ತು ನಾವು ನೋಡಿದ್ವಿ 1862 ಒಂದು ಕೌನ್ಸಿಲ್ ಕಾಯ್ದೆ. ಅದು ಯಾಕೆ ಬಹಳ ಇಂಪಾರ್ಟೆಂಟ್ ಸಂವಿಧಾನಿಕವಾಗಿ ಮತ್ತು ರಾಜಕೀಯ ಚೌಕಟ್ಟಿನಲ್ಲಿ ನಾವು ನೋಡಿದ್ರೆ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಭಾರತೀಯರನ್ನ ಇನ್ವಾಲ್ವ್ ಮಾಡಲಾಯಿತು. ಸೊ ಭಾರತೀಯರಿಗೆ ಸಾರ್ವಭೌಮ ಅಧಿಕಾರವನ್ನ ನೀಡಲಾಯಿತು. ಸೊ 3 ಜನ ಮಹಾರಾಜರು ಅಥವಾ ವ್ಯಕ್ತಿಗಳು ಆ ಶಾಸಕಾಂಗೀಯ ಕಾರ್ಯದಲ್ಲಿ ಇನ್ವಾಲ್ವ್ ಆದ್ರು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಸೆಕೆಂಡ್ ಒನ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಆಗುತ್ತೆ. ಸೊ ಈ ಕಾಯ್ದೆ ಕುರಿತಾಗಿ ಇವಾಗ ನೋಡೋಣ. ಫಸ್ಟ್ ಕೌನ್ಸಿಲ್ ಆಕ್ಟ್ ನೋಡ್ಕೊಂಡು ಬಂದ್ವಿ 1861. ಇವಾಗ ನಾವು ನೋಡ್ತಾ ಇರೋದು ಸೆಕೆಂಡ್ ಒನ್. ಸೊ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892 ಬ್ರಿಟಿಷ್ ಸಂಸತ್ತಿನ ಒಂದು ಕಾಯ್ದೆ ಆಗಿತ್ತು. ಅದು ಬ್ರಿಟಿಷ್ ಇಂಡಿಯಾದಲ್ಲಿ ಶಾಸಕಾಂಗ ಮಂಡಳಿಗಳ ಸಂಯೋಜನೆ ಮತ್ತು ಕಾರ್ಯಕ್ಕೆ ವಿವಿಧ ತಿದ್ದುಪಡಿಗಳನ್ನ ಪರಿಚಯಿಸಿತು. ಈಗ ಶಾಸಕಾಂಗೀಯ ಕಾರ್ಯ ಯಾಕೆ ಇಂಪಾರ್ಟೆಂಟ್ ಇದೆ? ಯಾಕಂದ್ರೆ ಎಲ್ಲವನ್ನ ರಿಟರ್ನ್ ನಲ್ಲಿ ಕೊಟ್ಟಾಗ ಅದನ್ನ ಮುಂದೆ ಎಲ್ಲರೂ ಫಾಲೋ ಅಪ್ ಮಾಡ್ಲೇಬೇಕಾಗತ್ತೆ. ಎಲ್ಲರೂ ಫಾಲೋ ಮಾಡ್ಲೇಬೇಕು. ಅದು ಭಾರತೀಯರೇ ಆಗಿರ್ಬಹುದು, ಬ್ರಿಟಿಷರೇ ಆಗಿರ್ಬಹುದು. ಸೊ ಅದಕ್ಕೆ ಇಲ್ಲಿ ಪ್ರತಿಯೊಂದನ್ನ ನಿಗಾ ವಹಿಸಿ ಏನು ತಿದ್ದುಪಡಿ ಅಥವಾ ತಪ್ಪು ಮಾಡ್ಲಾರ್ದಂಗೆ ಮಾಡ್ಬೇಕಾಗತ್ತೆ. ಒಂದ್ ವೇಳೆ ತಪ್ಪಾದ್ರೆ ಅಥವಾ ಇದರಿಂದ ಏನಾದ್ರೂ ಬ್ರಿಟಿಷರಿಗೆ ತಾಪತ್ರೆ ಆಗ್ತಾ ಇದ್ರೆ ಅವ್ರೇನ್ ಮಾಡ್ಬೇಕು, ಮತ್ತೆ ಹೊಸ ಆಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಸೊ ಅವ್ರೇನ್ ಮಾಡಿದ್ರು, ನಾವು ಏನೇ ಒಂದು ಆಡಳಿತವನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಶಾಸಕಾಂಗೀಯ ಚೌಕಟ್ಟು ಅದರಲ್ಲಿ ಬರುವಂತದ್ದು ಎಲ್ಲಾ ಕ್ಲಿಯರ್ ಆಗಿ ಇರ್ಬೇಕು. ಅದಕ್ಕೋಸ್ಕರ ಇದರಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನ ಮಾಡೋಣ ಅಂತ ಯೋಚನೆ ಮಾಡಿದ್ದು 1892 ಇಂಡಿಯನ್ ಕೌನ್ಸಿಲ್ ಆಕ್ಟ್ ನ ಮೂಲಕ. ಸೊ ಪ್ರಮುಖವಾಗಿ ಈ ಕಾಯ್ದೆಯು ಕೇಂದ್ರ ಮತ್ತು ಪ್ರಾಂತೀಯ ಮಂಡಳಿಗಳಲ್ಲಿ ಸದಸ್ಯರ ಸಂಖ್ಯೆಯನ್ನ ವಿಸ್ತರಿಸಿತು. ಮೊದಲು ನೋಡಿ, ಎಲ್ಲ ಲಿಮಿಟೆಡ್ ಮೆಂಬರ್ಸ್, ಯಾಕಂದ್ರೆ ಜಾಸ್ತಿ ಜನರನ್ನ ಇನ್ವಾಲ್ವ್ ಮಾಡ್ಬಿಟ್ರೆ ಎಲ್ಲರಿಗೂ ದುಡ್ಡು ಕೊಡ್ಬೇಕು, ಮತ್ತೆ ದ್ರೋಹ ಮಾಡೋದೆಲ್ಲ ಆ ಟೈಮಲ್ಲಿ ಕಾಮನ್ ಆಗಿತ್ತು. ಸೊ ಆದ್ರೆ ಯಾವಾಗ ಬ್ರಿಟಿಷ್ ರಾಣಿ ಕ್ರೌನ್ ರೂಲ್ ಅಡಿಯಲ್ಲಿ ಬರುತ್ತಲ್ಲ, ಸೊ ಇಡೀ ಒಂದು ಭಾರತ ಅವ್ರ ಕೈಯಲ್ಲಿ ಬರುತ್ತೆ. ಇಡೀ ಒಂದು ಭಾರತವನ್ನ ಒಂದ್ ಕಡೆ ಕುತ್ಕೊಂಡು ಎಲ್ಲಾ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಕೇಂದ್ರದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ, ಅದೇ ರೀತಿಯಾಗಿ ಪ್ರಾಂತ್ಯಗಳಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಇದ್ದಂತಹ ಅಧಿಕಾರಿಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಲಾಗತ್ತೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನ ಮೂಲಕ. ಹಾಗಾದ್ರೆ ಈ ಕೌನ್ಸಿಲ್ ಆಕ್ಟ್ 1892 ಇದರ ವೈಶಿಷ್ಟ್ಯಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಈ ಕಾಯ್ದೆಯು ವಿಧಾನ ಪರಿಷತ್ತಿನಲ್ಲಿ ಹೆಚ್ಚುವರಿ ಅಥವಾ ಅಧಿಕೃತೇತರ ಸದಸ್ಯರ ಸಂಖ್ಯೆಯನ್ನ ಅದು ಜಾಸ್ತಿ ಮಾಡ್ತು. ಯಾಕಂದ್ರೆ ಕೇಂದ್ರದಿಂದ ಎಲ್ಲವನ್ನ ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗಲ್ಲ. ಪ್ರಾಂತ್ಯ ಆಗಿರ್ಬೋದು ಅಥವಾ ಎಲ್ಲಾ ಪ್ರದೇಶಗಳಿಂದ ಬೇರೆ ಬೇರೆ ಅಧಿಕಾರಿಗಳನ್ನ ನಾವು ನಿಯೋಜಿಸಿದ್ರೆ, ಸೊ ಅವರ ಥ್ರೂ ನಾವೇನ್ ಮಾಡ್ಬೋದು, ಅಧಿಕಾರವನ್ನ ನಡ್ಸ್ಕೊಂಡು ಹೋಗ್ಬೇಕು ಅಂತ. ಸೊ ಇಲ್ಲಿ ನೋಡಿ, ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ನ
10ರಿಂದ 16 ಸದಸ್ಯರು, ಬಂಗಾಳದಿಂದ 20 ಸದಸ್ಯರು, ಮದ್ರಾಸ್ನಿಂದ 20 ಸದಸ್ಯರು, ಬಾಂಬೆನಿಂದ 8 ಸದಸ್ಯರು, ಔಧ್ನಿಂದ 15 ಸದಸ್ಯರು, ವಾಯುವ್ಯ ಪ್ರಾಂತ್ಯದಿಂದ 15. ಸೊ ಈ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಈ ಸದಸ್ಯರನ್ನ ಈ ವಿಧಾನ ಪರಿಷತ್ತಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ನೇಮಕಗೊಳಿಸಲಾಯಿತು. 1892ರಲ್ಲಿ 24 ಸದಸ್ಯರಲ್ಲಿ ಕೇವಲ 5 ಭಾರತೀಯರಿದ್ರು. ಸೊ 1892ರ ಈ ಕೌನ್ಸಿಲ್ ಆಕ್ಟ್ ನಲ್ಲಿ ಇದ್ದಂತಹ ಎಷ್ಟು ಜನ, ಇಷ್ಟೆಲ್ಲ ನಾವು ಟೋಟಲ್ ಮಾಡಿ 24 ಸದಸ್ಯರಿದ್ರು. ಅದರಲ್ಲಿ ಭಾರತೀಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 5 ಭಾರತೀಯರು ಇದ್ರು. ಸೊ ಈ ಸದಸ್ಯರ ಕಾರ್ಯ ಏನು? ಸದಸ್ಯರಿಗೆ ಬಜೆಟ್ ಅಂದ್ರೆ ಭಾರತೀಯ ಮಂಡಳಿಗಳ ಕಾಯ್ದೆ 1861ರಲ್ಲಿ ಅದನ್ನ ಬಜೆಟ್ಗೆ ಇನ್ವಾಲ್ವ್ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿರಲಿಲ್ಲ, ಅಲ್ಲಿ ನಿರ್ಬಂಧ ಮಾಡಲಾಯಿತು. ಸೊ ಸದಸ್ಯರಿಗೆ ಬಜೆಟ್ ಅಥವಾ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಮೇಲೆ ಪ್ರಶ್ನೆಗಳನ್ನ ಕೇಳುವ ಹಕ್ಕನ್ನ ನೀಡಲಾಯಿತು. ಆದರೆ ಅದಕ್ಕೆ 6 ದಿನಗಳ ಸೂಚನೆಯನ್ನ ನೀಡಬೇಕಾಗಿತ್ತು. ಈಗ ನೋಡಿ, ಫಸ್ಟ್ ಕೌನ್ಸಿಲ್ ಆಕ್ಟ್ ನಲ್ಲಿ ಬಜೆಟ್ ಮೇಲೆ ಯಾರಿಗೂ ಕ್ವಶನ್ ಮಾಡುವ ಅಧಿಕಾರ ಇರಲಿಲ್ಲ. ಅದು ಯಾವಾಗ ಸೆಕೆಂಡ್ ಕೌನ್ಸಿಲ್ ಆಕ್ಟ್ 1892 ಇಂಟ್ರೊಡ್ಯೂಸ್ ಆಯ್ತಲ್ಲ, ಅವಾಗ ಒಂದು ವಿಶೇಷ ಅಧಿಕಾರ ಇತ್ತು. ಅದೇನಂದ್ರೆ ಸಾರ್ವಜನಿಕರು ಈ ಬಜೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳುವ ಅಧಿಕಾರವನ್ನ ಪಡ್ಕೊಂಡ್ರು. ಸೊ ಪ್ರಶ್ನೆಗಳನ್ನ ಕೇಳುವ ಅಧಿಕಾರ, ಏನ್ ಪ್ರಶ್ನೆ ಕೇಳ್ತೀವಿ ಅಂತ ಬ್ರಿಟಿಷ್ ಅಧಿಕಾರಿಗಳಿಗೆ ಯಾವಾಗ 6 ದಿನಗಳ ಮುಂಚೆನೆ ಹೇಳ್ಬೇಕು. ಸೊ ಈ ಪ್ರಶ್ನೆ ಕೇಳ್ತಾ ಇದೀವಿ, ನೀವು ಉತ್ತರ ಕೊಡ್ಲಿಕ್ಕೆ ರೆಡಿ ಆಗಿರ್ರಿ ಅಂತ. ಸೊ ಒಂದ್ ರೀತಿಯಲ್ಲಿ ಏನಂದ್ರೆ ಕೊಟ್ಟಂಗೂ ಆಯ್ತು, ಕೊಡದೆ ಇರೋಂಗೂ ಆಯ್ತು, ಆ ರೀತಿ ಇತ್ತು. ಹೌದಾ? 6 ದಿನ ಮುಂಚೆ ಈಗ ಕ್ವಶನ್ಸ್ ಮುಂಚೆನೆ ಲೀಕ್ ಆಗ್ಬಿಟ್ರೆ ಹೆಂಗ್ ಬೇಕಾದ್ರೂ ಅದನ್ನ ಡೈವರ್ಟ್ ಮಾಡಿ ಎಲ್ಲ ಇದ್ ಮಾಡ್ಕೊಂಡು ಹೇಳ್ಬೋದಲ್ಲ. ಸೊ ಇಲ್ಲಿ ಒಂದ್ ರೀತಿಯಲ್ಲಿ ಕೊಟ್ಟಂಗೂ ಆಯ್ತು, ಮತ್ತೆ ಕೊಡದೆ ಇರೋ ಹಂಗೂ ಆಯ್ತು ಅಂತ ಹೇಳ್ಬೋದು. ಸೊ ಇಲ್ಲಿ ಸಾರ್ವಜನಿಕರಿಗೆ ಒಂದು ಅಧಿಕಾರ ಏನಂದ್ರೆ ಕ್ವಶನ್ ಕೇಳ್ಬಹುದು ಬಜೆಟ್ಗೆ ಸಂಬಂಧಪಟ್ಟಂತೆ ಏನ್ ಬೇಕಾದ್ರೂ. ಆದ್ರೆ ಏನ್ ಕ್ವಶನ್ ಕೇಳ್ತೀರಾ ಅಂತ 6 ದಿನದ ಮುಂಚೆನೆ ಹೇಳ್ಬೇಕಾಗಿತ್ತು. ಓಕೆ. ಸೊ ಈ ಕಾಯ್ದೆಯ ಮೂಲಕ ಪ್ರಾತಿನಿಧ್ಯದ ತತ್ವವನ್ನ ಪ್ರಾರಂಭಿಸಲಾಯಿತು. ಹೌದಾ? ಸೊ ರಿಪ್ರೆಸೆಂಟೇಟಿವ್ ಪ್ರಿನ್ಸಿಪಲ್ ಆಫ್ ರಿಪ್ರೆಸೆಂಟೇಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜಿಲ್ಲಾ ಮಂಡಳಿಗಳು, ವಿಶ್ವವಿದ್ಯಾಲಯಗಳು, ಪುರಸಭೆಗಳು, ವಾಣಿಜ್ಯ ಮಂಡಳಿಗಳು ಮತ್ತು ಜಮೀನ್ದಾರರು ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಶಿಫಾರಸು ಮಾಡಲು ಅಧಿಕಾರ ಹೊಂದಿತು. ಪ್ರಾತಿನಿಧ್ಯದ ಒಂದು ಅಧಿಕಾರ ಅಂದ್ರೆ ಏನು? ಈಗ ನಾನು ಟೀಚರ್ ಅಂದ್ರೆ ಟೀಚರ್ ಕಮ್ಯುನಿಟಿ ಅಥವಾ ಶಿಕ್ಷಕರ ಒಂದು ಸಮಾಜದ ಪ್ರತಿನಿಧಿಯಾಗಿ ನಾನು ಒಬ್ಬರನ್ನ ಕಳಿಸೋದು. ಅದೇ ರೀತಿಯಾಗಿ ಡಾಕ್ಟರ್ಸ್ ಆಗಿದ್ರೆ ಡಾಕ್ಟರ್ಸ್ ಸಮುದಾಯದ ಒಂದು ಪ್ರತಿನಿಧಿಯಾಗಿ ಒಬ್ಬರನ್ನ ಕಳಿಸೋದು. ಸೊ ಅದನ್ನ ಪ್ರಾತಿನಿಧ್ಯದ ವ್ಯವಸ್ಥೆ ಅಂತ ಹೇಳ್ತೀವಿ. ಅಂದ್ರೆ ಇಡೀ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಬೇಡಿಕೆ, ಇಚ್ಛೆ ಏನೇ ಇದ್ರೂ ಕೂಡ ಆ ಒಬ್ಬ ವ್ಯಕ್ತಿ ಬಂದು ಮಾತಾಡ್ಲಿಕ್ಕೆ ರಿಪ್ರೆಸೆಂಟೇಟಿವ್ ಇರ್ತಾರಲ್ಲ, ಅದು ಪ್ರಾತಿನಿಧ್ಯ ವ್ಯವಸ್ಥೆ. ಸೊ ಇದ್ರಲ್ಲಿ ಏನಾಗುತ್ತೆ, ಎಲ್ಲೆಲ್ಲಿಂದ ಪ್ರತಿನಿಧಿಗಳನ್ನ ಕಳಿಸುವಂತಹ ಒಂದು ಅವಕಾಶ ನೀಡಲಾಯಿತು ಅಂದ್ರೆ ಜಿಲ್ಲಾ ಮಂಡಳಿ, ವಿಶ್ವವಿದ್ಯಾಲಯ, ಪುರಸಭೆ, ವಾಣಿಜ್ಯ ಮಂಡಳಿ ಮತ್ತು ಜಮೀನ್ದಾರರು, ಈ ಎಲ್ಲ ಒಂದು ಭಾಗದ ಪ್ರತಿನಿಧಿಗಳು ಪ್ರಾಂತೀಯ ಮಂಡಳಿಗಳಿಗೆ ಸದಸ್ಯರನ್ನ ಅವ್ರು ಏನ್ ಮಾಡಬಹುದು, ಈ ಬೇರೆ ಬೇರೆ ವಿಭಾಗದ ಒಂದು ಪ್ರಮುಖ ವ್ಯಕ್ತಿಗಳು ತಮ್ಮ ಒಂದು ರಿಪ್ರೆಸೆಂಟೇಟರ್ ಅನ್ನ ಅಥವಾ ಪ್ರತಿನಿಧಿಯನ್ನ ಕಳಿಸ್ಲಿಕ್ಕೆ ಅವರಿಗೆ ಅಧಿಕಾರವನ್ನ ನೀಡಲಾಯಿತು. ಸೊ ಗವರ್ನರ್ ಜನರಲ್ ಅವರ ಅನುಮತಿಯೊಂದಿಗೆ ಹೊಸ ಕಾನೂನುಗಳನ್ನ ಮಾಡಲು ಮತ್ತು ಹಳೆಯ ಕಾನೂನುಗಳನ್ನ ರದ್ದುಗೊಳಿಸಲು ಶಾಸಕಾಂಗ ಮಂಡಳಿಗಳಿಗೆ ಅಧಿಕಾರ ನೀಡಲಾಯಿತು. ಸೊ ಕೌನ್ಸಿಲ್ ಆಕ್ಟ್ ನಲ್ಲಿ, ಫಸ್ಟ್ ಕೌನ್ಸಿಲ್ ಆಕ್ಟ್ ನಲ್ಲಿ ಏನೇ ಮಾಡ್ಬೇಕಂದ್ರೂ ಯಾರಿಗೆ ಜವಾಬ್ದಾರಿ ಕೊಡ್ಲಾಯ್ತು? ಗವರ್ನರ್ ಜನರಲ್ ಅವರಿಗೆ. ಸೊ ಇಲ್ಲಿ ಏನಾಯ್ತು, ಗವರ್ನರ್ ಜನರಲ್ ಇಲ್ಲಿನೂ ಕೂಡ ಅವರ ಒಂದು ಮೇಲ್ವಿಚಾರಣೆಯ ಒಂದು ಸಮಯದಲ್ಲಿ ಒಂದ್ ವೇಳೆ ಹೊಸ ಕಾಯ್ದೆ ಏನಾದ್ರೂ ತರಬೇಕು ಅಂದ್ರೆ ಸಜೆಷನ್ ಕೊಡ್ಬೋದು, ಅಥವಾ ಇದ್ದಂತಹ ಕಾಯ್ದೆಗಳನ್ನ ತೆಗೆದು ಹಾಕ್ಬೇಕು ಅಂದ್ರೆ ಎಲ್ಲಾ ರೀತಿಯಾಗಿ ಚರ್ಚೆ ಮಾಡುವಂತಹ ಒಂದು ಅಧಿಕಾರ ಈ ಮಂಡಳಿಗಳಿಗೆ ನೀಡಲಾಯಿತು. ಸೊ ಕೇಂದ್ರೀಯ ಶಾಸಕಾಂಗ ಮಂಡಳಿಗೆ ಅಂದರೆ ಈ ಕೇಂದ್ರೀಯ ಶಾಸಕಾಂಗ ಮಂಡಳಿಯಲ್ಲಿ ಯಾರ್ಯಾರಿದ್ರು? ಬಂಗಾಳ ವಾಣಿಜ್ಯ ಮಂಡಳಿ, ಜಿಲ್ಲಾ ಮಂಡಳಿ, ಪುರಸಭೆಗಳು, ವಿಶ್ವವಿದ್ಯಾಲಯಗಳು, ವ್ಯಾಪಾರ ಸಂಘಗಳು, ಜಮೀನ್ದಾರರು ಮತ್ತು ಚೇಂಬರ್ಗಳ ಶಿಫಾರಸಿನ ಆಧಾರದ ಮೇಲೆ
ಪ್ರಾಂತೀಯ ಶಾಸಕಾಂಗ ಮಂಡಳಿಗೆ ಸೇರ್ಪಡೆಗೊಂಡಂತಹ ಗವರ್ನರ್. ಸೊ ಇವರೆಲ್ಲ ಇದರಲ್ಲ ಯಾವುದರ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು? ಇವರೆಲ್ಲ ಕೇಂದ್ರೀಯ ಶಾಸಕಾಂಗ ಮಂಡಳಿಯ ಭಾಗವಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಕೇಂದ್ರ ಶಾಸಕಾಂಗ ಮಂಡಳಿಗೆ ಅಧಿಕೃತವಲ್ಲದ ಸದಸ್ಯರ ನಾಮನಿರ್ದೇಶನ ಮಾಡಲಿಕ್ಕೆ ಕೂಡ ಇಲ್ಲಿ ಅವಕಾಶವನ್ನ ನೀಡಲಾಗತ್ತೆ. ಹೌದಾ? ಸೊ ನಾಮನಿರ್ದೇಶನವಲ್ಲದ ಅಥವಾ ಅಧಿಕೃತವಲ್ಲದ ಸದಸ್ಯರ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶ ಕೊಡಲಾಯಿತು. ಸೊ ಒಟ್ಟಿನಲ್ಲಿ ಈ 1892ರ ಸೆಕೆಂಡ್ ಕೌನ್ಸಿಲ್ ಆಕ್ಟ್ ನ ವೈಶಿಷ್ಟ್ಯಗಳನ್ನ ಹೇಳ್ಬೇಕಂದ್ರೆ, ಹೆಚ್ಚಿನ ಕಾರ್ಯಭಾರವನ್ನ ನಿರ್ವಹಿಸಲಿಕ್ಕೋಸ್ಕರ ಸದಸ್ಯರ ಸಂಖ್ಯೆಯನ್ನ ಜಾಸ್ತಿ ಮಾಡಲಾಗತ್ತೆ. ಸೊ ವಿಧಾನ ಪರಿಷತ್ತಿನಲ್ಲಿ ಸೊ ಬೇರೆ ಬೇರೆ ಪ್ರಾಂತ್ಯಗಳಿಂದ ಸದಸ್ಯರ ಸಂಖ್ಯೆಗಳನ್ನ ಹೆಚ್ಚಿಗೆ ಮಾಡಲಾಯಿತು. ಸೊ ಇಲ್ಲಿ 1892ರಲ್ಲಿ 24 ಜನ ಸದಸ್ಯರಲ್ಲಿ ಭಾರತೀಯರು ಎಷ್ಟು ಇದ್ರು ಅಂದ್ರೆ 5 ಜನ ಭಾರತೀಯರಿದ್ರು. ಮೊದಲಿಗೆ ಕೌನ್ಸಿಲ್ 1861 ಆಕ್ಟ್ ನಲ್ಲಿ ಬಜೆಟ್ ಮೇಲೆ ಕ್ವಶನ್ ಕೇಳುವ ಅಧಿಕಾರವನ್ನ ರಿಸ್ಟ್ರಿಕ್ಟ್ ನಿರ್ಬಂಧ ಮಾಡಲಾಯಿತು. ಆದ್ರೆ ಈ 1892ರ ಕೌನ್ಸಿಲ್ ಕಾಯ್ದೆಯಲ್ಲಿ ಬಜೆಟ್ ನ ಮೇಲೆ ನೀವು ಕ್ವಶನ್ ಕೇಳಬಹುದು, ಆದ್ರೆ ಆ ದಿನಕ್ಕಿಂತ ಮುಂಚೆನೆ ಏನ್ ಕ್ವಶನ್ ಕೇಳ್ತೀರಾ ಅಂತ ಹೇಳ್ಬೇಕಾಗಿತ್ತು. ಇದಾದ ನಂತರ ಈ ಪ್ರಾತಿನಿಧ್ಯದ ಒಂದು ವ್ಯವಸ್ಥೆ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಬೇರೆ ಬೇರೆ ವ್ಯವಸ್ಥೆಗಳಿಂದ ಪ್ರತಿನಿಧಿಗಳನ್ನ ಕಳಿಸುವಂತಹ ಒಂದು ಅಧಿಕಾರ. ಆಮೇಲೆ ಒಂದ್ ವೇಳೆ ಹಳೆ ಆಕ್ಟ್ ಏನಾದ್ರೂ ಸರಿ ಇಲ್ಲ ಅಂದ್ರೆ ಅದನ್ನ ತೆಗೆದು ಹಾಕೋದು, ಹೊಸ ಏನಾದ್ರೂ ಬದಲಾವಣೆಯೊಂದಿಗೆ ಆಕ್ಟ್ ಗಳನ್ನ ಮಾಡ್ಬೇಕಂದ್ರೆ ಗವರ್ನರ್ ಜನರಲ್ ನ ಒಂದು ಮೇಲ್ವಿಚಾರಣೆಯಲ್ಲಿ ಮಾಡ್ಲಿಕ್ಕೆ ಈ ಮಂಡಳಿಗಳಿಗೆ ಅಧಿಕಾರವನ್ನ ನೀಡಲಾಯಿತು. ಸೊ ಫೈನಲ್ ಆಗಿ ಕೇಂದ್ರೀಯ ಶಾಸಕಾಂಗ ಮಂಡಳಿ ಅಂದ್ರೆ ಇವರೆಲ್ಲ ಇನ್ವಾಲ್ವ್ ಆಗಿರೋದನ್ನ ಕೇಂದ್ರ ಶಾಸಕಾಂಗ ಮಂಡಳಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಅಧಿಕೃತವಲ್ಲದ ಸದಸ್ಯರನ್ನ ನಾಮನಿರ್ದೇಶನ ಮಾಡುವ ಅಧಿಕಾರ ಈ ಕೌನ್ಸಿಲ್ ಆಕ್ಟ್ ನಮ್ಗೆ ಕೊಡುತ್ತೆ. ಓಕೆ, ಸೊ ಮೂರನೆಯ ಲಾಸ್ಟ್ ಕೌನ್ಸಿಲ್ ಆಕ್ಟ್ ಮತ್ತೆ ವೆರಿ 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 ಇಂಪಾರ್ಟೆಂಟ್ ಆದಂತಹ ಕೌನ್ಸಿಲ್ ಆಕ್ಟ್ ಅಂದ್ರೆ 1909ರ ಕಾಯ್ದೆ ಅಂತ ಹೇಳ್ಬೋದು. 1909ರ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ಕೂಡ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಇದನ್ನ ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕೂಡ ನಾವು ಕರಿತೀವಿ. ಹೌದಾ? ಸೊ ಇದು ಎಕ್ಸಾಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಆದಂತಹ ಆಕ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಇದಾಗಿರ್ಬಹುದು 1919ರ ಕಾಯ್ದೆ, 1935ರ ಕಾಯ್ದೆ ಎಲ್ಲ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಈಗಾಗಲೇ ನಾನು ಹೇಳಿರುವ ಹಾಗೆ 1909ರ ಇಂಡಿಯನ್ ಕೌನ್ಸಿಲ್ ಕಾಯ್ದೆಯನ್ನ ಮಾರ್ಲೆ ಮಿಂಟೋ ಸುಧಾರಣೆ, ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕೂಡ ಕರಿತೀವಿ. ಸೊ ಮಿತವಾದಿಗಳನ್ನ ಸಮಾಧಾನ ಪಡಿಸಲು ಅಂದ್ರೆ ಕಡಿಮೆ ಮಿತವಾದಿಗಳು ಅಂದ್ರೆ ಕಾಂಗ್ರೆಸ್ಸಿಗರು, ಅವರನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಯಾವುದನ್ನ ಈ ಇಂಡಿಯನ್ ಕೌನ್ಸಿಲ್ ಆಕ್ಟ್ ನ ಒಂದು ಪ್ರಮುಖ ಉದ್ದೇಶ ಆಗಿತ್ತು. ಸೊ ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಮತದಾರರನ್ನ ಈ ಕಾಯ್ದೆಯ ಮೂಲಕ ಇಂಟ್ರೊಡ್ಯೂಸ್ ಮಾಡಲಾಯಿತು. ಇಲ್ಲಿ ಮೇನ್ ಇಂಟೆನ್ಷನ್ ಏನಂದ್ರೆ ಎಲ್ಲರಿಗೂ ಭಾರತೀಯರನ್ನ ನಮ್ ಕಡೆಗೆ ಸೆಳೆಸ್ಕೋಬೇಕು. ಸೊ ಅದಕ್ಕೆ ಆ ಟೈಮ್ ಅಲ್ಲಿ ಇದ್ದಂತಹ ಮಿತವಾದಿಗಳು ಅಂದ್ರೆ ಕಾಂಗ್ರೆಸ್ಸಿಗರನ್ನ ನಮ್ ಕಡೆ ಸೆಳೆದ್ಲಿಕ್ಕೋಸ್ಕರ ಈ ಕಾಯ್ದೆ ಅಡಿಯಲ್ಲಿ ಯೋಜನೆ ಮಾಡಲಾಯಿತು. ಸೊ ಇದಾದ ನಂತರ ಇದರ ಮೇನ್ ಕ್ವಾಲಿಟಿ, ಈ ಕಾಯ್ದೆದು ಮೇನ್ ವೈಶಿಷ್ಟ್ಯ ಏನಂದ್ರೆ ಧರ್ಮದ ಆಧಾರದ ಮೇಲೆ ಸಪರೇಟ್ ಆದಂತಹ ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಕಾಯ್ದೆ 1909ರ ಕೌನ್ಸಿಲ್ ಆಕ್ಟ್. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಯಾರು? ಸೊ ಇದನ್ನ ಇಬ್ಬರಿದ್ದಾರೆ, ಮಾರ್ಲೆ ಮತ್ತು ಮಿಂಟೋ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿರೋರು ಲಾರ್ಡ್ ಮಿಂಟೋ. ಸೊ ಲಾರ್ಡ್ ಮಿಂಟೋ ಏನು ಧರ್ಮದ ಆಧಾರದ ಮೇಲೆ ಪ್ರತ್ಯೇಕ ಮತದಾರರ ವರ್ಗವನ್ನ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ಇವರನ್ನ ಕೋಮು ಮತದಾರರ ವರ್ಗದ ಪಿತಾಮಹ ಅಂತ ಲಾರ್ಡ್ ಮಿಂಟೋ ಅವರನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಭಾರತೀಯ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿ ಲಾರ್ಡ್ ಜಾನ್ ಮಾರ್ಲೆ ಮತ್ತು ಆ ಸಮಯದಲ್ಲಿ ಭಾರತದ ವೈಸ್ರಾಯ್ ಲಾರ್ಡ್ ಮಿಂಟೋ. ಸೊ ಇವರು ಇಬ್ಬರು ಎರಡು ಪ್ರಮುಖವಾದಂತಹ ಹುದ್ದೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು. ಯಾವುದು? ಭಾರತೀಯ ವ್ಯವಹಾರಗಳ ರಾಜ್ಯ ಕಾರ್ಯದರ್ಶಿಯಾಗಿ ಲಾರ್ಡ್ ಮಾರ್ಲೆ ಮತ್ತೆ ಆ ಸಮಯದಲ್ಲಿ ಭಾರತದ ವೈಸ್ರಾಯ್ ಆಗಿ ಲಾರ್ಡ್ ಮಿಂಟೋ ಕಾರ್ಯನಿರ್ವಹಿಸ್ತಾ ಇದ್ರು. ಸೊ ಅದಕ್ಕೆ ಇವರಿಬ್ಬರ ಹೆಸರನ್ನ ಸೇರಿಸಿ ಈ ಕಾಯ್ದೆಗೆ ಲಾರ್ಡ್ ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕೂಡ ಕರಿತೀವಿ, ಅಥವಾ ಮಾರ್ಲೆ ಮಿಂಟೋ ಕಾಯ್ದೆ ಅಥವಾ ಸುಧಾರಣೆ ಅಂತ ಕೂಡ ಕರಿತೀವಿ. ಸೊ ಈ ಕಾಯ್ದೆಗೆ ಬಹಳಷ್ಟು ಹೆಸರು ಇದೆ ಅಂತ ನೋಡ್ಕೋಬಹುದು. ಓಕೆ, ಹಾಗಾದ್ರೆ ಇದು ವೆರಿ ಇಂಪಾರ್ಟೆಂಟ್ ಕಾಯ್ದೆ ಅಂತ ಈಗಾಗಲೇ ಹೇಳಿದ್ದೀನಿ. ಈ ಕಾಯ್ದೆಯ ವೈಶಿಷ್ಟ್ಯಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಈ ಕಾಯ್ದೆಯು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಮತ್ತೆ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1892
3 ಕೌನ್ಸಿಲ್ ಕಾಯ್ದೆ ಇದೆ. 1861ರ ಕೌನ್ಸಿಲ್ ಕಾಯ್ದೆ, 1892ರ ಕೌನ್ಸಿಲ್ ಕಾಯ್ದೆ. ನಾವಿವಾಗ ಮಾತಾಡ್ತಿರೋದು 1909ರ ಕೌನ್ಸಿಲ್ ಕಾಯ್ದೆ. ಇದಕ್ಕಿಂತ ಹಿಂದೆ ಇದ್ದಂತಹ 2 ಕಾಯ್ದೆಗಳಿಗೆ 1909ರ ಕೌನ್ಸಿಲ್ ಕಾಯ್ದೆ ಅಮೆಂಡ್ಮೆಂಟ್ ಮಾಡುತ್ತೆ ಅಥವಾ ತಿದ್ದುಪಡಿಯನ್ನ ಮಾಡುತ್ತೆ. ಏನೇನು ಬದಲಾವಣೆ ಮಾಡಲಾಗುತ್ತೆ ಅನ್ನೋದನ್ನ ನೋಡೋಣ. ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಇರುವ ವಿಧಾನ ಪರಿಷತ್ತಿನ ಸದಸ್ಯರು 4 ವರ್ಗಗಳಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ಇರುವಂತಹ ವಿಧಾನ ಪರಿಷತ್ತಿನ ಸದಸ್ಯರನ್ನ 4 ಕೆಟಗರಿಗಳಲ್ಲಿ ಡಿವೈಡ್ ಮಾಡ್ತಾರೆ. ಸೊ ಮೊದಲನೇದವರು ಯಾರು? ಪದ ನಿಮಿತ್ತ ಸದಸ್ಯರು. ಪದ ನಿಮಿತ್ತ ಸದಸ್ಯರು ಅಂದ್ರೆ ಯಾರು? ಗವರ್ನರ್ ಜನರಲ್ ಮತ್ತು ಅವರ ಕಾರ್ಯಕಾರಿ ಮಂಡಳಿಗಳ ಸದಸ್ಯರನ್ನ ಏನಂತ ಕನ್ಸಿಡರ್ ಮಾಡಲಾಯಿತು? ಮೊದಲ ವರ್ಗವಾಗಿ ಕನ್ಸಿಡರ್ ಮಾಡಲಾಗಿ ಅವರನ್ನ ಪದ ನಿಮಿತ್ತ ಸದಸ್ಯರು ಅಂತ ಕರೆಯಲಾಯಿತು. ಸೆಕೆಂಡ್ ಒನ್, ನಾಮನಿರ್ದೇಶಿತ ಅಧಿಕೃತ ಸದಸ್ಯರು, ನಾಮಿನೇಟೆಡ್ ಆಫಿಷಿಯಲ್ ಮೆಂಬರ್ಸ್ ಅಂತ. ಸೊ ನಾಮನಿರ್ದೇಶಿತ ಅಧಿಕೃತ ಸದಸ್ಯರು ಅಂದ್ರೆ ಯಾರು? ಗವರ್ನರ್ ಜನರಲ್ ಅವರಿಂದ ನಾಮನಿರ್ದೇಶನಗೊಂಡವರು ಮತ್ತು ಸರ್ಕಾರಿ ಅಧಿಕಾರಿಗಳು ಸೆಕೆಂಡ್ ಕೆಟಗರಿಯಲ್ಲಿ ಅಥವಾ ಸೆಕೆಂಡ್ ವರ್ಗದಲ್ಲಿ ಅವರನ್ನ ಇರಿಸಲಾಯಿತು. ಮೂರನೇದು, ನಾಮನಿರ್ದೇಶಿತ ಅನಧಿಕೃತ ಸದಸ್ಯರು. ನಾಮನಿರ್ದೇಶಿತ ನಾಮಿನೇಟ್ ಮಾಡ್ತೀವಿ, ಆದ್ರೆ ಅನಧಿಕೃತ ಸದಸ್ಯರು ಯಾರಿವರು? ಗವರ್ನರ್ ಜನರಲ್ ನಿಂದ ನಾಮನಿರ್ದೇಶಿತರಾಗಿದ್ದಾರೆ, ಆದ್ರೆ ಸರ್ಕಾರಿ ಅಧಿಕಾರಿಗಳು ಇರಲಿಲ್ಲ. ಇವರು 3ನೇ ಕೆಟಗರಿಯಲ್ಲಿ ಬಂದ್ರು. ಫೈನಲ್ ಆಗಿ 4ನೇ ವರ್ಗದಲ್ಲಿ ಚುನಾಯಿತ ಸದಸ್ಯರು ಅಂದ್ರೆ ಇಲೆಕ್ಟೆಡ್ ಮೆಂಬರ್ಸ್. ಯಾರು ಅಂದ್ರೆ ಭಾರತೀಯ ಜನರ ವಿವಿಧ ವರ್ಗಗಳಿಂದ ಚುನಾಯಿತರಾದಂತಹ ಸದಸ್ಯರನ್ನ 4ನೇ ಕೆಟಗರಿಗಳಲ್ಲಿ ಸೇರಿಸಲಾಯಿತು. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಈ ಕಾಯ್ದೆ 1909ರ ಕೌನ್ಸಿಲ್ ಕಾಯ್ದೆ ಈಗಾಗಲೇ 2 ಇದ್ದಂತಹ ಕೌನ್ಸಿಲ್ ಕಾಯ್ದೆಗೆ ತಿದ್ದುಪಡಿ ಮಾಡುತ್ತೆ. ಇದಾದ ನಂತರ ಕೇಂದ್ರ ಮತ್ತು ಪ್ರಾಂತ್ಯಗಳಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರನ್ನ 4 ಕೆಟಗರಿಗಳಲ್ಲಿ ಡಿವೈಡ್ ಮಾಡುತ್ತೆ. ಪದನಿಮಿತ್ತ ಸದಸ್ಯರು, ನಾಮನಿರ್ದೇಶಿತ ಮತ್ತು ಅಧಿಕೃತ ಸದಸ್ಯರು, ನಾಮನಿರ್ದೇಶಿತ ಮತ್ತು ಅನಧಿಕೃತ ಸದಸ್ಯರು ಮತ್ತು ಚುನಾಯಿತ ಸದಸ್ಯರು ಅಂತ. ಓಕೆ, ಸೊ ಇದಾದ ನಂತರ ಇದು ಪ್ರಾಂತೀಯ 2 ಶಾಸಕಾಂಗ ಮಂಡಳಿಗಳ ಗಾತ್ರವನ್ನ ಗಣನೀಯವಾಗಿ ಹೆಚ್ಚಿಸಿತು. ಮತ್ತೆ ಹೆಂಗೆ ಸದಸ್ಯರು ವರ್ಗಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಸದಸ್ಯರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಆಯ್ತು ಅನ್ನೋದನ್ನ ನೋಡೋಣ. ಕೇಂದ್ರೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ ನ ಸದಸ್ಯರ ಸಂಖ್ಯೆ ಫಸ್ಟ್ ಎಷ್ಟಿತ್ತು? 16 ಇತ್ತು. ಸೊ ಅದನ್ನ ಎಷ್ಟಕ್ಕೆ ಏರಿಸಲಾಯ್ತು ಅಂದ್ರೆ 60ಕ್ಕೆ ಏರಿಸಲಾಯ್ತು. ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಅಲ್ಲಿ ಜಾಸ್ತಿ ಜನನೇ ಬೇಕಾಗಿರತ್ತೆ ಅಧಿಕಾರವನ್ನ ಎಲ್ಲ ಡಿವೈಡ್ ಮಾಡಿ ನಿರ್ವಹಿಸ್ಕೊಂಡು ಹೋಗ್ಲಿಕ್ಕೆ. ಸೊ ಮೊದಲು 16 ಇತ್ತು, ಆಮೇಲೆ ಅದು 60 ಆಯ್ತು. ಸೊ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳ ಸದಸ್ಯರ ಸಂಖ್ಯೆ ಯಾವತ್ತು ಏನು ಫಸ್ಟಿಗೆ 2 ರೀತಿ ಡಿವೈಡ್ ಮಾಡಿದ್ವಿ. ಒಂದು ಪ್ರಾಂತ್ಯ, ಒಂದು ಕೇಂದ್ರ. ಕೇಂದ್ರದಲ್ಲಿ ಕರೆಕ್ಟ್ ಆಗಿ ಇಷ್ಟೇ ಸದಸ್ಯರನ್ನ ಏರಿಕೆ ಮಾಡ್ತಾ ಇದೀವಿ ಅಂತ ಚೇಂಜ್ ಮಾಡಿದ್ರು. ಆದ್ರೆ ಪ್ರಾಂತ್ಯಗಳಲ್ಲಿ ಹಂಗಿರಲ್ಲ. ಸೊ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಅಲ್ಲಿನ ಜನಸಂಖ್ಯೆಯ ಆಧಾರದ ಮೇಲೆ ಸದಸ್ಯರನ್ನ ಆಯ್ಕೆ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಬಂಗಾಳ, ಬಾಂಬೆ ಮತ್ತು ಮದ್ರಾಸ್ನ ವಿಧಾನ ಪರಿಷತ್ತನ್ನು ತಲಾ 50 ಸದಸ್ಯರಿಗೆ ಹಂಚಿಸಲಾಯಿತು. ಯಾವುದು ದೊಡ್ಡ ಪ್ರಾಂತ್ಯ ಇದೆ ಅದಕ್ಕೆ 50 ಸದಸ್ಯರನ್ನ ಸೇರಿಸಲಾಯಿತು, ಹಂಚಲಾಯಿತು ಅಂತ ಹೇಳ್ಬೋದು. ಎಲ್ಲಿ ಕಡಿಮೆ ಇದೆ ಅಲ್ಲಿ ಕಡಿಮೆ ಸದಸ್ಯರನ್ನ ಸೇರಿಸಲಾಯಿತು. ಓಕೆ, ಸೊ ಗವರ್ನರ್ ಜನರಲ್ ಅವರು ತಮ್ಮ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಭಾರತೀಯ ಸದಸ್ಯರನ್ನ ನಾಮನಿರ್ದೇಶನ ಮಾಡುವ ಅಧಿಕಾರವನ್ನ ಹೊಂದಿದ್ರು. ಸೊ ಗವರ್ನರ್ ಜನರಲ್ ಭಾರತೀಯರನ್ನ ನಾವು ನಾಮಿನೇಟ್ ಮಾಡ್ಲೇಬೇಕಲ್ಲ, ಇಲ್ಲಾಂದ್ರೆ ಅವ್ರ ಇನ್ವಾಲ್ವ್ಮೆಂಟ್ ಇದ್ರೆ ಇನ್ನು ಪವರ್ಫುಲ್ ಆಗ್ತೀವಿ. ಸೊ ಅದಕ್ಕೆ ಇಡೀ ಒಂದು ಭಾರತದ ಪ್ರತಿನಿಧಿಯಾಗಿ ಒಬ್ಬ ವ್ಯಕ್ತಿಯನ್ನ ಯಾರು ಆಯ್ಕೆ ಮಾಡ್ಲಿಕ್ಕೆ ಅಧಿಕಾರ ಇತ್ತು? ಗವರ್ನರ್ ಜನರಲ್ಗೆ ಅಧಿಕಾರ ಇತ್ತು. ಸೊ ಈ ರೀತಿಯಾಗಿ ಆಯ್ಕೆ ಆದಂತಹ ಮೊದಲ ವ್ಯಕ್ತಿ ಯಾರು ಅಂತ ಕೂಡ ನಿಮ್ಗೆ ಕ್ವಶನ್ ಕೇಳಿದ್ದಾರೆ. ಸೊ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಈ ಒಂದು ಯಾವುದು ಬ್ರಿಟಿಷರ ವೈಸ್ರಾಯ್ನ ಕಾರ್ಯಕಾರಿ ಮಂಡಳಿಗೆ ಸೇರಿದ ಮೊದಲ ಭಾರತೀಯ ವ್ಯಕ್ತಿ. ಸೊ ಯಾವ ಒಂದು ಪೋಸ್ಟ್ಗೆ ಇವರನ್ನ ಗವರ್ನರ್ ಜನರಲ್ ನಾಮಿನೇಟ್ ಮಾಡಿದ್ರು ಅಂದ್ರೆ ಕಾನೂನು ಸದಸ್ಯರಾಗಿ ಆಯ್ಕೆಗೊಂಡಂತಹ ಮೊದಲ ಭಾರತೀಯ ವ್ಯಕ್ತಿ ಅಂದ್ರೆ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ಸೊ ಈಗಾಗಲೇ ಗೊತ್ತಿರುವ ಹಾಗೆ 1909ರ ಕಾಯ್ದೆ ಪ್ರತ್ಯೇಕ ಮತದಾರರ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು ಅಂತ. ಸೊ ಅಂದ್ರೆ ಯಾರಿಗೋಸ್ಕರ ಅಂದ್ರೆ
ಸೊ ಈ ಒಂದು ಪ್ರತ್ಯೇಕ ಮತದಾರರ ಕಾನ್ಸೆಪ್ಟ್ ಅಡಿಯಲ್ಲಿ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯದ ಒಂದು ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಸೊ ಇದರ ಅಡಿಯಲ್ಲಿ ಮುಸ್ಲಿಂ ಸದಸ್ಯರನ್ನ ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬೇಕು. ಅಂದ್ರೆ ಮುಸ್ಲಿಂ ಇದಾರಲ್ಲ ಅವರನ್ನ ಆಯ್ಕೆ ಮಾಡುವ ಅಧಿಕಾರ ಎಲ್ಲರಿಗೂ ಇಲ್ಲ, ಕೇವಲ ಮುಸ್ಲಿಮರಿಗೆ ಮಾತ್ರ ಅಧಿಕಾರ ನೀಡೋದು. ಅದಕ್ಕೆ ಇದನ್ನ ಕೋಮು ಮತದಾರರ ವರ್ಗ ಅಂತ ಕರಿತೀವಿ. ಅವರ ಒಂದು ಜನಸಮೂಹ ಮಾತ್ರ ಅವರನ್ನ ಆಯ್ಕೆ ಮಾಡಬೇಕು, ಬೇರೆ ಯಾರು ಇದರಲ್ಲಿ ಇನ್ವಾಲ್ವ್ ಆಗೋ ಹಾಗೆ ಇಲ್ಲ. ಸೊ ಹೀಗಾಗಿ ಈ ಕಾಯ್ದೆ ಕೋಮುವಾದವನ್ನ ಕಾನೂನುಬದ್ಧಗೊಳಿಸುತ್ತು. ಸೊ ಆಫಿಷಿಯಲ್ ಆಗಿ ಕಮ್ಯುನಲಿಸಂ ಅಥವಾ ಕೋಮುವಾದ ಇಲ್ಲಿ ಏನಾಗತ್ತೆ, ಸ್ಥಾಪನೆ ಮಾಡಲಾಗತ್ತೆ. ಸೊ ಅದಕ್ಕೆ ಇಲ್ಲಿ ಮೇನ್ ಆಗಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದವರು ಲಾರ್ಡ್ ಮಿಂಟೋ. ಸೊ ಅದಕ್ಕೆ ಅವರನ್ನ ಕೋಮು ಮತದಾರರ ವರ್ಗದ ಪಿತಾಮಹ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಮೇನ್ ಆಗಿ ರಾಣಿ ವಿಕ್ಟೋರಿಯಾ ಅವರ ಪ್ರೊಕ್ಲೇಮೇಷನ್ ಆಗಿರ್ಬೋದು, ಅವರ ಘೋಷಣೆ ಆಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಗಿರ್ಬೋದು, ಎಲ್ಲದರ ಕುರಿತಾಗಿ ಆದಷ್ಟು ನನ್ನ ಕಡೆಯಿಂದ ಹೇಳಲಿಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀನಿ. ಸೊ ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟಂತೆ ಇದು 3ನೇ ವಿಡಿಯೋ. ಸೊ ಇನ್ನೊಂದು ವಿಡಿಯೋದಲ್ಲಿ ಮೇ ಬಿ ಮುಗಿಬಹುದು ಐತಿಹಾಸಿಕ ಹಿನ್ನೆಲೆ. ಸೊ ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡೋ ಮೂಲಕ ಹೇಳ್ಬೋದು. ಹಾಗಾದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಪಾರ್ಟ್ 4 ಅನ್ನ ನಾವು ನೋಡೋಣ. 1947ರ ಲಾಸ್ಟ್ ಆಕ್ಟ್ ನವರೆಗೆ ಕಂಪ್ಲೀಟ್ ಮಾಡಿ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಸೊ ಈ ಕ್ಲಾಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗಾದ್ರೆ ನಾವು ಮತ್ತೆ ಬೇರೆ ಕ್ಲಾಸ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.